ಈ ಮೂವಿಯಲ್ಲಿ ಒಂದು ಡ್ರಾಗನ್ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ 10,000 ವರ್ಷಗಳ ಹಿಂದೆ ಒಬ್ಬ ಶಕ್ತಿವಂತ ವ್ಯಕ್ತಿ ಆ ಡ್ರಾಗನ್ ನ ಒಂದತ್ರ ಫ್ರೀಸ್ ಮಾಡಾಕ್ಬಿಟ್ಟಿರ್ತಾನೆ. ಸಡನ್ ಆಗಿ ಏನಾಯ್ತೋ ಏನೋ ಗೊತ್ತಿಲ್ಲ, ಆ ಡ್ರಾಗನ್ ಗೆ ಎಚ್ಚರಿಕೆ ಆಗಿ ಪಕ್ಕದಲ್ಲೇ ಇರೋ ಒಂದು ಸಿಟಿ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ಜನರನ್ನ ಸಾಯಿಸಾಕ್ಬಿಡ್ತಾ ಇರುತ್ತೆ. ಇಂತ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ಏನ್ ಮಾಡ್ದ, ಲಾಸ್ಟ್ ಗೆ ಆ ಡ್ರಾಗನ್ ಕತೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ವೈವಾನ್ ಅಂತ 2009 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಮೂವಿ. ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನೆ ನಾರ್ತನ್ ಅಲಾಸ್ಕಾದಲ್ಲಿ ಓಪನ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಮನುಷ್ಯರು ಮಾಡ್ತಾ ಇರೋ ಒಂದು ಕೆಲಸಗಳಿಗೆ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿ ಅಲ್ಲಿರೋ ಐಸ್ ಎಲ್ಲ ಕರ್ಗೋಗ್ಬಿಡ್ತಾ ಇರುತ್ತೆ. ಬರೀ ಐಸ್ ಮಾತ್ರ ಕರ್ಗೋಗ್ತಾ ಇದ್ದಿದ್ರೆ ಇಲ್ಲಿ ಯಾರಿಗೂ ಅಷ್ಟೊಂದು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಆದ್ರೆ ಐಸ್ ಜೊತೆಗೆ ಸುಮಾರು 10,000 ವರ್ಷಗಳ ಹಿಂದೆ ಒಂದು ಡ್ರಾಗನ್ ಫ್ರೀಸ್ ಆಗೋಗ್ಬಿಟ್ಟಿರುತ್ತೆ. ಆ ಐಸ್ ಕರ್ಗೋಗೋದ್ರಿಂದ ಆ ಡ್ರಾಗನ್ ಗೆ ಎಚ್ಚರಿಕೆ ಆದಂಗೆ ತೋರಿಸ್ತಾರೆ. ಅಂಡ್ ಸೀನ್ ಅಲ್ಲಿಗೆ ಕಟ್ ಆಗಿ ಒಂದು ನದಿ ಪಕ್ಕದಲ್ಲಿ ಒಬ್ಬ ಫಿಶರ್ ಮ್ಯಾನ್ ನ ನೋಡಿಸ್ತಾರೆ. ಅವನೊಂದು ಮೀನ್ ಇಟ್ಕೊಂಡು ಅದನ್ನ ಕುಕ್ ಮಾಡಬೇಕು ಅಂತ ಕಟ್ ಮಾಡ್ತಿರ್ತಾನೆ. ಅದನ್ನ ಕಟ್ ಮಾಡ್ತಿರೋ ಒಂದು ಪ್ರೊಸೆಸ್ ಅಲ್ಲಿ ಬೈ ಮಿಸ್ ಆಗಿ ಬೆರಳು ಕಟ್ ಮಾಡ್ಕೊಂಡ್ಬಿಡ್ತಾನೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಅನ್ನು ಕೂಡ ಅವನು ತಂದಿರೋದಿಲ್ಲ. ಇನ್ನೇನ್ ಮಾಡೋದಕ್ಕಾಗಲ್ಲ ಅಂತ ನದಿ ಪಕ್ಕದಲ್ಲೇ ಇರುತ್ತಲ್ವಾ, ಆ ನದಿಯಲ್ಲಿ ಬೆರಳಿಟ್ಟು ಬ್ಲಡ್ ಬರ್ತಾ ಇರೋದನ್ನ ಕ್ಲೀನ್ ಮಾಡೋಣ ಅಂತ ಅನ್ಕೊಂತಾನೆ. ಆದ್ರೆ ಆ ನೀರಲ್ಲಿ ಏನಿರುತ್ತೆ ಅಂತ ನಿಮಗ್ ಮಾತ್ರನೇ ಗೊತ್ತು. ಅವನಿಗೆ ಆ ವಿಷಯ ಗೊತ್ತಿರೋದಿಲ್ವಲ್ಲ. ಅವನ ಕೈಯಿಂದ ಬಂದಿರೋ ಒಂದು ಜಸ್ಟ್ 1 ಡ್ರಾಪ್ ಬ್ಲಡ್ ಇಂದ ಆ ಡ್ರಾಗನ್ ಸಡನ್ ಆಗಿ ಆಚೆಗಡೆ ಬರುತ್ತೆ. ಅದನ್ನ ನೋಡಿ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಇವನು ಅಲ್ಲಿಂದ ಅಷ್ಟೊಂದು ಫಾಸ್ಟ್ ಆಗಿ ಓಡೋದಕ್ಕಾಗಲ್ಲ. ಡ್ರಾಗನ್ ತುಂಬಾ ವರ್ಷಗಳಿಂದ ಏನು ತಿಂದೆ ಐಸ್ ಅಲ್ಲಿ ಫ್ರೀಸ್ ಆಗೋಗ್ಬಿಟ್ಟಿರುತ್ತೆ. ಸಿಕ್ಕಿದ್ದೆ ಚಾನ್ಸು ಅಂತ ಅವನನ್ನ ಹಿಡ್ಕೊಂಡು ತಿಂದಾಗ್ಬಿಡುತ್ತೆ. ಇವಾಗ ನಮ್ಗೆ ಆ ನದಿ ಪಕ್ಕದಲ್ಲೇ ಇರೋ ಒಂದು ಟೌನ್ ನ ತೋರಿಸ್ತಾರೆ. ಇಲ್ಲಿರೋ ವೆದರ್ ನ ನೋಡಿದ್ರೆ ವಿಚಿತ್ರ ಅಂತಾನೆ ಹೇಳ್ಕೋಬಹುದು. ಇವರು ಪ್ರೆಸೆಂಟ್ ಇವಾಗ ಸಮ್ಮರ್ ಅಲ್ಲಿ ಇರ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅಲಾಸ್ಕಾ ಅನ್ನೋದು ನಾರ್ತನ್ ಪೋಲ್ ಗೆ ಹತ್ತಿರದಲ್ಲಿರೋದ್ರಿಂದ ಸಮ್ಮರ್ ಅಲ್ಲಿ ಫುಲ್ ಬಿಸಿಲು ಮಾತ್ರನೇ ಇರುತ್ತೆ. ಅಂದ್ರೆ 24/7 ಬಿಸಿಲು ಮಾತ್ರನೇ ಇರುತ್ತೆ. ವಿಂಟರ್ ಅಲ್ಲಿ 24/7 ಕತ್ಲ್ ಮಾತ್ರನೇ ಇರುತ್ತೆ. ಈ ತರ ಒಂದು ವೆದರ್ ಅಲ್ಲಿ ಇಲ್ಲಿರೋ ಪ್ರಜೆಗಳು ಜೀವನ ಮಾಡ್ತಿರ್ತಾರೆ. ಅಂಡ್ ಇಲ್ಲಿ ಕಾಣ್ತಿದ್ದಾನಲ್ವಾ, ಇವನೇ ನಮ್ಮ ಹೀರೋ. ಇವನ್ ಹೆಸರು ಜೇಕ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೊಬ್ಬ ಟ್ರಕ್ ಡ್ರೈವರ್. ಆದ್ರೆ ಇವಾಗ ಅದನ್ನೆಲ್ಲ ಬಿಟ್ಟು ಕೂಲಿ ಕೆಲಸ ಮಾಡ್ತಿರ್ತಾನೆ. ಅವನ್ ಅಲ್ಲಿಗೆ ಬಂದು ರೆಸ್ಟೋರೆಂಟ್ ಹತ್ರ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ. ಅದನ್ನ ರೆಸ್ಟೋರೆಂಟ್ ಅಲ್ಲಿರೋ ಕ್ಲಾರ್ ಅನ್ನೋ ಒಂದು ಹುಡುಗಿ ನೋಡ್ಬಿಟ್ಟು ಜೇಕ್ ತುಂಬಾ ಕಷ್ಟ ಪಡ್ತಿದ್ದಾನೆ, ಅಟ್ಲೀಸ್ಟ್ ಅವನಿಗೊಂದು ಕಾಫಿ ಕೊಡೋಣ ಅಂತ ಕಾಫಿನ ಎತ್ಕೊಂಡು ಬರ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಡೇವಿಡ್ ಅನ್ನೋ ಒಬ್ಬ ಡಾಕ್ಟರ್ ಅಲ್ಲಿಗೆ ಬಂದು ಆ ಹುಡುಗಿ ಕೈಯಲ್ಲಿರೋ ಒಂದು ಕಾಫಿ ಕಪ್ ನ ಕಿತ್ಕೊಂಡು ನನ್ ಜೊತೆ ಮೆಡಿಕಲ್ ಕನ್ವೆನ್ಷನ್ ಗೆ ಬರ್ತೀಯಾ ಅಂತ ಕೇಳ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಆ ಹುಡುಗಿಗೆ ಲೈನ್ ಹಾಕೋದಕ್ಕೆ ನೋಡ್ತಾನೆ. ಕ್ಲಾರ್ ಅವನ್ಗೆ ನಗನಗ್ತಾನೆ. ಅವ್ನ್ ಕೊಟ್ಟಿರೋ ಒಂದು ಇನ್ವಿಟೇಷನ್ ಗೆ ಬರೋದಕ್ಕಾಗಲ್ಲ ಅಂತ ಮುಖದ ಮೇಲೆನೆ ಹೇಳ್ತಾಳೆ. ಇದರಿಂದ ಡಾಕ್ಟರ್ ಗೆ ಹೀಗೋ ಹರ್ಟ್ ಆಗಿ ಅವನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಕ್ಲಾರ್ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ನಿನಗೋಸ್ಕರ ತಂದಿರೋ ಒಂದು ಕಾಫಿ ಕಪ್ ನ ಆ ಡಾಕ್ಟರ್ ಗನು ಕಿತ್ಕೊಂಡು ಹೊರಟೋಗ್ಬಿಟ್ಟ. ನೀನ್ ಅದಕ್ಕೆ ಫೀಲ್ ಆಗೋದಕ್ಕೆ ಹೋಗ್ಬೇಡ ಜೇಕ್, ನೀನು ರೆಸ್ಟೋರೆಂಟ್ ಒಳಗಡೆಗೆ ಬಾ, ನಾನ್ ನಿನ್ಗೆ ಫುಡ್ ಕೊಡ್ತೀನಿ ಅಂತ ಹೇಳೋದ್ರಿಂದ ಜೇಕ್ ರೆಸ್ಟೋರೆಂಟ್ ಒಳಗಡೆಗೆ ಬರ್ತಾನೆ. ಆವಾಗ ಕ್ಲಾರಾ ಅವನ್ ಜೊತೆ ಕೂತ್ಕೊಂಡು ಅವನ್ ಜೊತೆ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಏನಾದ್ರೂ ಒಂದು ಮಾತಾಡ್ಬೇಕು ಅಂತ ಅನ್ಕೊಂತಾಳೆ. ಅದಕ್ಕೆ ಕ್ಲಾರೋ, ರೀಸೆಂಟ್ ಆಗಿ ನಿನ್ನ ಬ್ರದರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರೋದು ಗೊತ್ತಾಯ್ತು ಜೇಕ್, ಅದಕ್ಕೆ ನಾನು ಫೀಲ್ ಆಗ್ತಿದ್ದೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೇಕ್ ಗೆ ಆ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದು ಅಷ್ಟೊಂದು ಇಷ್ಟ ಇರೋದಿಲ್ಲ. ನನಗೆ ಈ ಊರು ಅಷ್ಟೊಂದು ಇಷ್ಟ ಆಗ್ತಿಲ್ಲ. ನನಗೆ ಇನ್ಸೂರೆನ್ಸ್ ಅಮೌಂಟ್ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಾನು ಈ ಸಿಟಿನ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಜೇಕ್ ಅಲ್ಲಿಂದ ಬಂದ್ಬಿಡ್ತಾನೆ. ಟ್ರಕ್ ಹಾಕೊಂಡು ಆ ಪ್ಲೇಸ್ ಇಂದ ಬರ್ತಿರೋವಾಗೆ ನಮ್ಗೆ ಗೊತ್ತಾಗುತ್ತೆ ಜೇಕ್ ಗೆ ಒಂದು ಪಾಸ್ಟ್ ಐತೆ. ಆ ಪಾಸ್ಟ್ ಅಲ್ಲಿ ಅವನ ಬ್ರದರ್ ಯಾವ್ದೋ ಒಂದು ಆಕ್ಸಿಡೆಂಟ್ ಇಂದ ಸತ್ತೋಗಿದ್ದಾನೆ ಅಂತ. ಇವಾಗ ನಮ್ಗೆ ಈ ಸಿಟಿಯಲ್ಲಿ ವಾಸ ಮಾಡ್ತಾ ಇರೋ ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರ್ ನ ತೋರಿಸ್ತಾರೆ. ಅವನ ನಾಯಿಗೆ ಫುಡ್ ಕೊಡಬೇಕು ಅಂತ ಅವನ ನಾಯಿಗೋಸ್ಕರ ಹುಡುಕಾಡ್ತಿರುವಾಗ ಸಡನ್ ಆಗಿ ಆಕಾಶದಿಂದ ಒಂದು ಜಿಂಕೆ ತಲೆ ಬೀಳುತ್ತೆ. ಅವನು ಬೆಳಗ್ಗೆನ ಆ ದೃಶ್ಯನ ನೋಡಿ ತುಂಬಾ ಭಯ ಪಡ್ತಾನೆ. ಆಕಾಶದಿಂದ ಮಳೆ ಬರ್ಬೇಕು, ಈ ಜಿಂಕೆ ತಲೆಗಳು ಹೇಗೆ ಬೀಳ್ತಿದಾವೆ ಅಂತ ಹೇಳ್ಬಿಟ್ಟು ಊರಿನ ಜನರೆಲ್ಲರೂ ಕೂಡ ಯಾರೋ ಒಬ್ರು ನಮ್ಮನ್ನ ಭಯ ಪಡಿಸೋದಕ್ಕೆ ಈ ರೀತಿ ಮಾಡ್ತಿರ್ಬೇಕು ಅಂತ ನಂಬ್ತಿರ್ತಾರೆ. ಜೇಕನು ಕೂಡ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಜೇಕ್ ಕಾರಲ್ಲಿ ಹೋಗ್ತಾ ಇರುವಾಗ ಇವನನ್ನ ಆ ಡೇವಿಡ್ ಅನ್ನೋ ಒಬ್ಬ ಡಾಕ್ಟರ್ ಮೀಟ್ ಆಗ್ತಾನೆ. ಜೇಕ್ ಕೈಗೆ ಸ್ಮಾಲ್ ಫ್ರಾಕ್ಚರ್ ಆಗಿರುತ್ತೆ. ಅದಕ್ಕೆ ಬ್ಯಾಂಡೇಜ್ ಆಗ್ತೀನಿ ಅಂತ ಡಾಕ್ಟರ್ ಅವನ್ಗೆ ಬ್ಯಾಂಡೇಜ್ ಆಗ್ತಿರೋವಾಗ ನಾವ್ ಅನ್ಕೊಂತೀವಿ ಈ ಡಾಕ್ಟರ್ ಎಷ್ಟು ಒಳ್ಳೆಯವನು, ಕೇಳಿದಿರಾನೆ ಸಹಾಯ ಮಾಡ್ತಿದ್ದಾನೆ ಅಂತ. ಬಟ್ ಅವನ ಅಜೆಂಡಾ ಅನ್ನೋದು ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗೋಗ್ಬಿಡುತ್ತೆ. ನಿನಗೆ ಕ್ಲಾರ್ ಮೇಲೆ ಇಂಟ್ರೆಸ್ಟ್ ಆಯ್ತಾ ಅಂತ ಜೇಕ್ ಹತ್ರ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೇಕ್ ಗೆ ಕ್ಲಾರ್ ಅನ್ನೋ ಒಂದು ಹುಡುಗಿ ಮೇಲೆ ಫೀಲಿಂಗ್ಸ್ ಇರ್ತವೆ. ಬಟ್ ಇವನ ಹತ್ರ ಅದ್ಯಾಕೆ ಕೇಳ್ಬೇಕು? ಇಲ್ಲ ಸ್ವಾಮಿ, ನನಗೆ ಇನ್ಸೂರೆನ್ಸ್ ಅಮೌಂಟ್ ಬಂದ್ರೆ ಸಾಕು, ನಾನು ಈ ಸಿಟಿನ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಅವನ ಹತ್ರ ಸುಳ್ಳು ಹೇಳ್ತಾನೆ. ಫಸ್ಟ್ ಇಲ್ಲಿಂದ ತಪ್ಸ್ಕೊಂಡ್ರೆ ಸಾಕು ಅಂತ. ಆ ಮಾತು ಕೇಳಿದ್ದೆ ಡಾಕ್ಟರು, ಅಮ್ಮಯ್ಯ ನನಗೆ
ಜೊತೆಗೆ ಕಾಂಪಿಟೇಷನ್ ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ಅವನಿಗೆ ಬ್ಯಾಂಡೇಜ್ ಹಾಕಿ ಅಲ್ಲಿಂದ ಹೋಗ್ತಾನೆ. ಡಾಕ್ಟರ್ ದಾರಿಯಲ್ಲಿ ಹೋಗ್ತಾ ಇರುವಾಗ ಅರ್ಜೆಂಟ್ ಆಗ್ತಾ ಇರೋದ್ರಿಂದ ಮೊದ್ಲು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕಾರು ಸೈಡ್ಗೆ ಹಾಕ್ತಾನೆ. ಅವನು ಹೀಗೆ ನಿಂತ್ಕೊಂಡಿರೋವಾಗ ಇವನ ದುರದೃಷ್ಟ ಸರಿಯಾಗಿ ಅದೇ ಟೈಮ್ಗೆ ಡ್ರಾಗನ್ ಅಲ್ಲಿಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಡಾಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನೋಡಿ ಐಡೆನ್ ಸಿಕ್ ಆಟ ಆಡಿ ಲಾಸ್ಟ್ ಗೆ ಅವನು ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ಬೇಕು ಅಂತ ನೋಡ್ತಾನೆ. ಆ ಕಾರ್ ಒಳಗಡೆಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋಬೇಕು. ಸರಿಯಾಗಿ ಅದೇ ಟೈಮ್ಗೆ ಡ್ರಾಗನ್ ಅಲ್ಲಿಗೆ ಬಂದು ಅವನನ್ನ ಹಿಡ್ಕೊಂಡು ಅವನ ಕೆಲ್ಸನ ಮುಗಿಸ್ಬಿಡುತ್ತೆ. ಅಂಡ್ ಇವಾಗ ನಮ್ಗೆ ಅದೇ ಕಾಡಲ್ಲಿ ಒಬ್ಬ ಬೇಟೆಗಾರನನ್ನ ತೋರಿಸ್ತಾರೆ. ಆ ಹಂಟರು ನಡ್ಕೊಂಡು ಹೋಗ್ತಾ ಇರುವಾಗ ಈ ಡ್ರಾಗನ್ ವೇಸ್ಟ್ ನ ನೋಡ್ತಾನೆ. ಇದು ಯಾವ ಜಂತುದಪ್ಪ, ಇಂತ ಜಂತು ನಮ್ ಕಾಡಲ್ಲಿ ಯಾವ್ದೈತೆ ಅಂತ ಅವನು ಆಲೋಚನೆ ಮಾಡ್ತಿರುವಾಗ್ಲೇ ಡ್ರಾಗನ್ ಆ ಪ್ಲೇಸ್ ಹತ್ರಕ್ಕೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆದ್ರೆ ಇವನು ಒಬ್ಬ ಬೇಟೆಗಾರ ಅಲ್ವಾ, ಅವನ ಹತ್ರ ಗನ್ನು ಕೂಡ ಇರುತ್ತೆ. ಅದರಿಂದ ಆ ಡ್ರಾಗನ್ ಗೆ ಶೂಟ್ ಮಾಡ್ತಾನೆ. ಅಂಡ್ ಇನ್ನೊಂದು ಕಡೆ ಆ ಸಿಟಿಗೆ ಸಂಬಂಧಪಟ್ಟಿರೋ ಒಬ್ಬ ಶರೀಫ್ ಅನ್ನೋ ಒಬ್ಬ ಪೊಲೀಸು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅವರಿಬ್ರಿಗೂನು ಈ ಹಂಟರ್ ಶೂಟ್ ಮಾಡಿರೋ ಒಂದು ಗನ್ ಶಬ್ದ ಅನ್ನೋದು ಕೇಳಿಸುತ್ತೆ. ಏನಾಯ್ತು ಅಂತ ಇಬ್ರುನು ಆ ಗನ್ ಶಬ್ದ ಬಂದಿರೋ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಇವರಿಬ್ಬರ ಕಣ್ಣಿಗೆ ಹಂಟರು ಕಾಣಿಸ್ಕೊಂತಾನೆ. ಏನಾಯ್ತು ಅಂತ ಶರೀಫ್ ಕೇಳಿದಾಗ ನನ್ ಮೇಲೆ ಒಂದು ಡ್ರಾಗನ್ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು, ಆ ಡ್ರಾಗನ್ ನಾನು ಶೂಟ್ ಮಾಡಿ ಅದರಿಂದ ತಪ್ಸ್ಕೊಂಡು ಈ ಕಡೆ ಬರ್ತಿದ್ದೀನಿ ಅಂತ ಹಂಟರ್ ಹೇಳ್ತಾನೆ. ಅದಕ್ಕೆ ಶರೀಫ್ ಇದ್ಕೊಂಡು ನೀನ್ ನನ್ನ ಹತ್ರ ಜೋಕ್ ಮಾಡೋದಕ್ಕೆ ಹೋಗ್ಬೇಡ, ಈ ಕಾಡಲ್ಲಿ ಜಿಂಕೆಗಳು ಬಿಟ್ರೆ ಬೇರೆ ಯಾವುದೇ ಜಂತುವು ಇಲ್ಲ, ನೀನ್ ನನ್ನನ್ನ ಆಟ ಆಡ್ಸಿದ್ದು ಸಾಕು ಅಂತ ಹಂಟರ್ನ ಕರ್ಕೊಂಡ್ ಬಂದು ಟ್ರಕ್ ಅಲ್ಲಿ ಕುತ್ತಿಸ್ತಾರೆ. ಆವಾಗೆ ನಮ್ಮ ಹೀರೋಗೆ ಏನೋ ಒಂದು ಕಾಣಿಸುತ್ತೆ. ಪೊಲೀಸು ಹಾಗೆ ನಮ್ಮ ಹೀರೋ ಇಬ್ರು ಹತ್ರಕ್ಕೆ ಬಂದು ನೋಡಿದಾಗ ಅಲ್ಲೊಂದು ಕಟ್ಟಾಗಿರೋ ಒಂದು ಕೈ ಬಿದ್ದಿರುತ್ತೆ. ಆ ಕೈನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಜೇಕ್ ಅಂತಾನೆ, ಇದು ಡಾಕ್ಟರ್ ಕೈ ಅಲ್ವಾ, ಜಸ್ಟ್ ಇವಾಗೆ ಡಾಕ್ಟರು ನನ್ನ ಕೈಗೆ ಬ್ಯಾಂಡೇಜ್ ಕಟ್ಟಿ ಬೇರೆ ಸಿಟಿಗೆ ಹೋಗ್ಬೇಕು ಅಂತ ಹೋಗ್ತಿದ್ದ, ಆದ್ರೆ ಇಲ್ಲಿ ಅವನ ಕೈ ಕಟ್ಟಾಗಿ ಬಿದ್ದೈತಲ್ಲ ಅಂತ ಮತ್ತೆ ಹಂಟರ್ ಹತ್ರ ಬಂದು ಕೇಳಿದಾಗ ನಾನ್ ಹೇಳಿದ್ರೆ ನೀವು ನಂಬ್ಲಿಲ್ಲ, ಒಂದು ಡ್ರಾಗನ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂತು, ಇವಾಗಾದ್ರೂ ನಂಬ್ತೀರಾ, ಆ ಡ್ರಾಗನ್ ಆ ಡಾಕ್ಟರ್ನ ಸಾಯಿಸ್ಬಿಟ್ಟೈತೆ, ಇನ್ನ ನಮ್ ಕತೆ ಮುಗೀತು ಅಂತ ಹಂಟರು ತುಂಬಾ ಭಯದಿಂದ ಮಾತಾಡ್ತಿರ್ತಾನೆ. ಶರೀಫ್ ಆ ಕ್ರಿಟಿಕಲ್ ಆಗಿರೋ ಸಿಚುವೇಶನ್ ನ ಕಂಟ್ರೋಲ್ ಗೆ ತಗೋಬೇಕು ಅಂತ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾನೆ. ಕ್ಲಾರ್ ರೆಸ್ಟೋರೆಂಟ್ ಅಲ್ಲಿ ಎಲ್ಲಾರನ್ನೂ ಒಂದ್ ಹತ್ರ ಕರೆದು ಅವ್ರ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಟಿಯಲ್ಲಿ ಒಂದು ಪ್ರೆಡೇಟರ್ ತಿರುಗಾಡ್ತಾ ಐತೆ, ಯಾರನ್ನು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸೇಫ್ಟಿಯಾಗಿ ಇರ್ಬೇಕಾಗುತ್ತೆ. ಅದೇನಪ್ಪಾ ಅಂದ್ರೆ ಮನೆಯಲ್ಲಿದ್ದಾಗ ಎಲ್ಲಾ ಡೋರ್ಸ್ ನ ಕ್ಲೋಸ್ ಮಾಡ್ಕೊಂಡು ಆಚೆಗಡೆ ಹೋದಾಗ ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡೋಗಿ. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಕಾಡಿರೋ ಕಡೆಗೆ ನೀವು ಹೋಗೋದಕ್ಕೆ ಹೋಗ್ಬೇಡಿ ಅಂತ ಶರೀಫ್ ಅಲ್ಲಿರೋರ್ಗೆ ಹೇಳ್ತಿರ್ತಾನೆ. ಸರಿಯಾಗಿ ಅದ ಟೈಮ್ಗೆ ಇವನ ಅಸಿಸ್ಟೆಂಟ್ ಕಟ್ಟಾಗಿರೋ ಕೈ ಡಾಕ್ಟರ್ ಇರುತ್ತಲ್ವಾ ಅದನ್ನ ಎತ್ಕೊಂಡು ಅಲ್ಲಿಗೆ ಬರ್ತಾಳೆ. ಸರಿ, ಈ ಕೈ ನನ್ಗೆ ಅಲ್ಲಿ ಸಿಕ್ತು ಅಂತ ಅದನ್ನ ನೋಡಿ ಅಲ್ಲಿರೋ ಜನರೆಲ್ಲರೂ ತುಂಬಾ ಭಯ ಪಡ್ತಾರೆ. ಅಂತ ಒಂದು ಪ್ರೆಡೇಟರ್ ಈ ಸಿಟಿಗೆ ಸಡನ್ ಆಗಿ ಏನ್ ತುಕ್ಕೆ ಬಂತು ಅಂತ ಅದನ್ನ ನೋಡಿ ಶರೀಫ್ಗೆ ತುಂಬಾ ಕೋಪ ಬರುತ್ತೆ. ಏನಮ್ಮ ನಿನಗೆ ಅಷ್ಟು ಮಾತ್ರನೂ ಬುದ್ಧಿ ಇಲ್ವಾ, ಇದನ್ನ ನೋಡಿದ್ರೆ ಅವರು ಎಷ್ಟು ಭಯ ಪಡ್ತಾರೆ, ಇವಾಗ ನಾನು ಅವ್ರನ್ನ ಕಾಮ್ ಆಗಿ ಮಾತಾಡ್ತಾ ಇದ್ದೀನಿ, ಫಸ್ಟ್ ನೀನು ಇದನ್ನ ಎತ್ಕೊಂಡೋಗಿ ಫ್ರೀಸ್ ಅಲ್ಲಿ ಇಡು ಅಂತ ಹೇಳ್ತಾನೆ. ಅಸಿಸ್ಟೆಂಟ್ ನ ಅಲ್ಲಿಂದ ಕಳಿಸಿದ್ದಾದ್ಮೇಲೆ ನೀವು ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡಿ, ಯಾವುದೋ ಒಂದು ಕ್ರಿಯೇಚರ್ ಇಲ್ಲಿ ತಿರುಗಾಡ್ತೈತೆ, ಅದನ್ನ ನಾವು ಹಿಡ್ಕೊಳ್ಳೋವರ್ಗುನು ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಜನಗಳಿಗೆ ಪ್ರಾಣಕ್ಕಿಂತ ಎಂಟರ್ಟೈನ್ಮೆಂಟ್ ಮುಖ್ಯ ಅಲ್ವಾ. ಆವಾಗ ಒಂದು ಹುಡುಗಿ ಇದ್ಕೊಂಡು ಪ್ರತಿ ವರ್ಷ ಒಂದು ಫೆಸ್ಟಿವಲ್ ನಡೆಯುತ್ತಲ್ವಾ, ಆ ಫೆಸ್ಟಿವಲ್ ನ ಈ ವರ್ಷ ಮಾಡೋದಕ್ಕಾಗಲ್ವಾ, ಅದನ್ನ ನಾವು ನಿಲ್ಸ್ಬೇಕಂತ ಕೇಳ್ತಾಳೆ. ಅದಕ್ಕೆ ಶರೀಫ್ ತುಂಬಾ ಆಲೋಚನೆ ಮಾಡಿ, ಇವಾಗ ನೀವು ಪ್ಯಾನಿಕ್ ಆಗೋಗ್ಬಿಟ್ಟಿದ್ದೀರಾ, ಆ ಫೆಸ್ಟಿವಲ್ ನು ಕೂಡ ನಾನು ಸ್ಟಾಪ್ ಮಾಡಿಸಿದ್ರೆ ನೀವ್ ಇನ್ನ ತುಂಬಾ ಭಯ ಪಡ್ತೀರಾ, ನೀವು ಆರಾಮಾಗಿ ಫೆಸ್ಟಿವಲ್ ನ ಮಾಡ್ಕೊಳ್ಳಿ, ಬಟ್ ಸ್ವಲ್ಪ ಅಷ್ಟೊಂದು ಆಡಂಬರ ಇಲ್ದಿರಾ ನಾರ್ಮಲ್ ಆಗಿ ಫೆಸ್ಟಿವಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ. ಇವ್ರಿಗೆಲ್ಲ ಸೇಫ್ಟಿ ಮೆಷರ್ಸ್ ಹೇಳಿದ್ದಾದ್ಮೇಲೆ ಅಲ್ಲಿಂದ ಹೋಗುವಾಗ ಶರೀಫ್ಗೆ ಒಬ್ಬ ರೈತನ ಕಡೆಯಿಂದ ಕಾಲ್ ಬರುತ್ತೆ. ಸರ್, ನಮ್ಮ ತೋಟದ ಹತ್ರ ಒಂದು ಅಟ್ಯಾಕ್ ನಡೆದೈತೆ, ಈ ಪ್ಲೇಸ್ ಹತ್ರಕ್ಕೆ ಬೇಗ ಬನ್ನಿ ಅಂತ. ಅಲ್ಲಿರೋ ಸಿಚುವೇಶನ್ ನ ತಿಳ್ಕೋಬೇಕು ಅಂತ ಶರೀಫ್ ಆ ಪ್ಲೇಸ್ ಹತ್ರ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಇವಾಗ ನಮ್ಗೆ ಈ ಮಿಲಿಟರಿ ಮ್ಯಾನ್ ನ ತೋರಿಸ್ತಾರೆ. ಈ ಜಿಂಕೆಗಳನ್ನ ಯಾರು ಹಾಕ್ತಿರೋದು ಅಂತ ಬೈನಾಕ್ಯುಲರ್ ಹಿಡ್ಕೊಂಡು ಪ್ರತಿಯೊಂದು ಕಡೆನೂ ನೋಡ್ತಿರ್ತಾನೆ. ಆವಾಗ ಈ ಮಿಲಿಟರಿ ಮ್ಯಾನ್ಗೆ ಆ ಡ್ರಾಗನ್ ಅನ್ನೋದು ಕಾಣಿಸುತ್ತೆ. ಓ, ನೀನೇನ ಈ ಜಿಂಕೆ ತಲೆನ ಕಟ್ ಮಾಡಿ ಪ್ರತಿಯೊಬ್ಬರು ಮನೆ ಹತ್ರನೂ ಹಾಕ್ತಿರೋದು, ನಿನ್ಗೈತೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಒಂದು ಗನ್ನ ಎತ್ಕೊಂಡು ಕಾರಲ್ಲಿ ಆ ಡ್ರಾಗನ್ ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಫಾಲೋ ಮಾಡ್ಕೊಂಡು ಹೋಗಿ ಗನ್ ಎತ್ಕೊಂಡು ಆಚೆಗಡೆ ಬಂದು ಆ ಡ್ರಾಗನ್ ಮೇಲೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ಮುದುಕನ ಆಗೋಗ್ಬಿಟ್ಟಿದ್ದಾನೋ, ಇವನ ಏಮಿಂಗ್ ಪಾಯಿಂಟ್ ಅನ್ನೋದು ಕಮ್ಮಿ ಆಗೋಯ್ತೋ ಏನೋ ಗೊತ್ತಿಲ್ಲ, ಆ ಡ್ರಾಗನ್ ಈಸಿಯಾಗಿ ಇವನ್ ಕಡೆಯಿಂದ ತಪ್ಸ್ಕೊಂಡ್ಬಿಡುತ್ತೆ. ನಂತರ ಈ ಮಿಲಿಟರಿ ಮ್ಯಾನ್ ಫಾಸ್ಟ್ ಆಗಿ ಸಿಟಿ ಒಳಗಡೆಗೆ ಬಂದು ಈ ಶರೀಫ್ ಅಸಿಸ್ಟೆಂಟ್ ಹುಡುಗಿ ಇರ್ತಾಳಲ್ವಾ ಅವಳ ಹತ್ರಕ್ಕೆ ಬಂದು, ಈ ಸಿಟಿಯಲ್ಲಿ ಒಂದು ಏಲಿಯನ್ ತಿರುಗಾಡ್ತೈತೆ, ಏಲಿಯನ್ಸ್ ಭೂಮಿನ ಆಕ್ರಮಣ ಮಾಡ್ಕೋಬೇಕು ಅಂತ ಅನ್ಕೊಂತಿದ್ದಾವೆ, ನಾವು ಆದಷ್ಟು ಬೇಗ ರಿಯಾಕ್ಟ್ ಆಗ್ಬೇಕು ಅಂತ ಅವಳ ಹತ್ರ ಶೇರ್ ಮಾಡ್ಕೊಂತಾನೆ. ಆ ಹುಡುಗಿಗೆ ತಲೆ ಇಲ್ಲ, ಇಂತ ಹುಡುಗಿ ಹತ್ರ ಹೋಗಿ ಈ ಮುದುಕ ಏನೇ ಹೇಳಿದ್ರು ಅವಳು ಅಷ್ಟೊಂದು ತಲೆಗೆ ಹಾಕೊಳ್ದೆ, ನಿನಗೆ ಹುಚ್ಚಿಡ್ತಿರ್ಬೇಕು, ಫಸ್ಟ್ ನೀನ್ ಹೋಗಿ ಮನೆಯಲ್ಲಿ ಮಲ್ಕೊ ಅಂತ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನೊಂದು ಕಡೆ ಶರೀಫ್ ಒಬ್ಬ ರೈತ ಕಾಲ್ ಮಾಡಿರ್ತಾನಲ್ವಾ, ಅವನ್ ಹೇಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದಿರ್ತಾನೆ. ಆದ್ರೆ ಇವನು ಅಲ್ಲಿಗೆ ಬರೋತಷ್ಟಿಗೆ ಆ ರೈತ ಸತ್ತೋಗ್ಬಿಟ್ಟಿರ್ತಾನೆ. ಮೇ ಬಿ ಈ ಡ್ರಾಗನ್ ಅವನನ್ನ ಸಾಯಿಸ್ಬಿಟ್ಟಿರ್ಬೋದು. ಅಲ್ಲಿ ಬಿದ್ದಿರೋ ರಕ್ತನೆಲ್ಲ ನೋಡ್ಬಿಟ್ಟು ಇವನು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಕಾಲ್ ಜಾರಿ ಕೆಳಗಡೆಗೆ ಬಿದ್ದೋಗಿ
ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾನೆ. ಅಂಡ್ ಇನ್ನೊಂದು ಕಡೆ ಈ ಮಿಲಿಟರಿ ಮುದುಕ ಈ ಊರಿನ ಜನರನ್ನ ಕಾಪಾಡಬೇಕು ಅಂತ ರೇಡಿಯೋ ಆಪರೇಟರ್ ಹುಡುಗಿ ಹತ್ರಕ್ಕೆ ಹೋಗಿ ನಮ್ಮ ಸಿಟಿ ಮೇಲೆ ಏಲಿಯನ್ಸ್ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾವೆ, ನೀನ್ ಆದಷ್ಟು ಬೇಗ ಎಮರ್ಜೆನ್ಸಿ ಬ್ರಾಡ್ಕಾಸ್ಟ್ ನ ಸ್ಟಾರ್ಟ್ ಮಾಡು ಅಂತ ಕೇಳಿದ್ರೆ ಅದಕ್ಕೆ ಆ ರೇಡಿಯೋ ಆಪರೇಟರ್ ಹುಡುಗಿ ಏನೋ ಗವರ್ನಮೆಂಟ್ ಎಂಪ್ಲಾಯ್ ತರ ಇಲ್ಲ ಸಡನ್ ಆಗಿ ಎಮರ್ಜೆನ್ಸಿ ಪಾಡ್ಕಾಸ್ಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ, ಅದಕ್ಕೆ ಸ್ವಲ್ಪ ಪರ್ಮಿಷನ್ಸ್ ಬೇಕಾಗುತ್ತೆ ಅಂತ ಮಾತಾಡ್ತಿರ್ತಾಳೆ. ಇದರಿಂದ ಈ ಮಿಲಿಟರಿ ಮ್ಯಾನ್ ಗೆ ತುಂಬಾ ಕೋಪ ಬಂದು ಅಟ್ಲೀಸ್ಟ್ ನಾನು ಜನರ ಹತ್ರ ಹೇಳ್ತೀನಿ ಅಂತ ಡೈರೆಕ್ಟ್ ಆಗಿ ಪ್ರತಿಯೊಬ್ಬರ ಹತ್ರನೂ ಹೋಗಿ ಏಲಿಯನ್ಸ್ ಬಂದಿದಾವೆ, ಬೇಗ ಈ ಸಿಟಿನ ಬಿಟ್ಟು ಆಚೆ ಕಡೆ ಹೊರಟೋಗ್ಬಿಡೋಣ ಅಂತ ಪ್ರತಿಯೊಬ್ಬರ ಹತ್ರನೂ ಹೇಳ್ತಿರ್ತಾನೆ. ಆದ್ರೆ ಪ್ರತಿಯೊಬ್ರು ಕೂಡ ಇವನ ಮಾತು ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ. ಏಲಿಯನ್ಸ್ ಅಂತ ಏಲಿಯನ್ಸ್, ಭೂಮಿಗೆ ಏಲಿಯನ್ಸ್ ಎಂತಕ್ಕೆ ಬರ್ತವೆ, ಅದನ್ನು ಕೂಡ ನಮ್ಮ ಸಿಟಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾವ? ಈ ಮುದುಕನ್ಗೆ ಹುಚ್ಚಿಡ್ತೈತೆ. ಆದಷ್ಟು ಬೇಗ ಯಾರಾದ್ರೂ ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು ಅಂತ ಪ್ರತಿಯೊಬ್ರು ನಗ್ತಾ ಇರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಈ ರೇಡಿಯೋ ಆಪರೇಟರ್ ಹುಡುಗಿ ಹತ್ರಕ್ಕೆ ನಾನ್ ಇದೀನಿ ಅಂತ ಆ ಮುದುಕ ಎಷ್ಟೇ ಹೇಳ್ತಾ ಇದ್ರು ನೀವು ನಂಬ್ತಿಲ್ವಲ್ಲ ಅಂತ ಡ್ರಾಗನ್ ಎಂಟ್ರಿ ಕೊಡುತ್ತೆ. ಅದನ್ನ ನೋಡಿ ರೇಡಿಯೋ ಆಪರೇಟರ್ ಹುಡುಗಿ ಆ ಮುದುಕ ಹೇಳಿದ್ದು ನಿಜಾನೇ, ಇಲ್ಲೊಂದು ಡ್ರಾಗನ್ ಬಂದೈತೆ ಅಂತ ಆವಾಗ ಭಯದಿಂದ ಪ್ರತಿಯೊಬ್ಬರಿಗೂ ಎಮರ್ಜೆನ್ಸಿ SMS ನ ಸೆಂಡ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರೆ ಅದು ವರ್ಕ್ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಡ್ರಾಗನ್ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಆ ಸಿಟಿಗೆ ಕನೆಕ್ಟ್ ಆಗಿರೋ ಕರೆಂಟ್ ವೈರ್ಸ್ ಆಂಟೆನೋ ವೈರ್ಸ್ ನ ಕಟ್ ಮಾಡಕ್ ಬಿಟ್ಟಿರುತ್ತೆ. ಇವಾಗ ಅಲ್ಲಿರೋ ಪ್ರಜೆಗಳು ಬೇರೆ ಒಬ್ಬರನ್ನ ಕಾಂಟ್ಯಾಕ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದು ಕಡೆ ಶರೀಫ್ಗೆ ಎಚ್ಚರಿಕೆ ಆಗುತ್ತೆ, ಇವಾಗ ನಾನು ಎಲ್ಲಿದ್ದೀನಿ ಅಂತ ಸುತ್ತಮುತ್ತ ನೋಡ್ತಿರುವಾಗ ಅಲ್ಲಿ ಸತ್ತೋಗಿರೋ ಬಾಡಿ ಹಾಗೆ ಬ್ಲಡ್ ನ ನೋಡ್ಬಿಟ್ಟು ಅವನಿಗೆ ಸಿಚುವೇಶನ್ ಏನು ಅಂತ ಅರ್ಥ ಆಗುತ್ತೆ. ಇದರಿಂದ ಆತರವಾಗಿ ಎದ್ದೇಳ್ಬಿಟ್ಟು ವಾಕಿ ಟಾಕಿ ಮುಖಾಂತರ ಅವನ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ತಾನೆ, ನೀನ್ ಆದಷ್ಟು ಬೇಗ ಅಲ್ಲಿ ನಡೀತಾ ಇರೋ ಫೆಸ್ಟಿವಲ್ ನ ಸ್ಟಾಪ್ ಮಾಡಿಸಿ ಎಲ್ಲರೂ ಅವರವರ ಮನೆಗಳಿಗೆ ಹೋಗೋ ತರ ಮಾಡು ಅಂತ ಹೇಳ್ತಾನೆ. ಅಸಿಸ್ಟೆಂಟ್ ತುಂಬಾ ಒಬಿಡಿಯಂಟ್ ಆಗಿರೋದ್ರಿಂದ ಶರೀಫ್ ಹೇಳಿರೋ ಒಂದು ಮಾತನ್ನ ಕೇಳ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಗೆ ಮೆಗಾ ಫೋನ್ ಎತ್ಕೊಂಡು ತುಂಬಾ ಜೋರಾಗಿ ಅನೌನ್ಸ್ಮೆಂಟ್ ಕೊಡ್ತಾಳೆ, ಈ ಫೆಸ್ಟಿವಲ್ ಇಲ್ಲಿಗೆ ಸ್ಟಾಪ್ ಮಾಡಿ, ಸಿಚುವೇಶನ್ ತುಂಬಾ ಸೀರಿಯಸ್ ಆಗೈತಂತೆ, ಎಲ್ಲರೂ ಅವರವರ ಮನೆಗೆ ಹೋಗಿ ಅಂತ ಸೀರಿಯಸ್ ಆಗಿ ಅನೌನ್ಸ್ಮೆಂಟ್ ಕೊಡ್ತಿರ್ತಾಳೆ. ಆ ಮಾತನ್ನ ಕೇಳಿ ಅಲ್ಲಿರೋರು ಎಲ್ಲರೂ ಫೆಸ್ಟಿವಲ್ ಇವಾಗೆ ಅಲ್ವಾ ಸ್ಟಾರ್ಟ್ ಆಗಿತ್ತು, ಅಷ್ಟು ಬೇಗ ಹೋಗ್ಬೇಕು ಅಂತ ಫೀಲ್ ಆಗ್ತಿರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಅಸಿಸ್ಟೆಂಟ್ ಆನೆ ಬರಹ ಚೆನ್ನಾಗಿಲ್ಲ ಅಂತ ಅನ್ಕೊಂತೀನಿ, ಡ್ರಾಗನ್ ಆ ಹುಡುಗಿ ಹಿಂದ್ಗಡೆಯಿಂದ ಬಂದು ಗಟ್ಟಿಯಾಗಿ ಅಟ್ಯಾಕ್ ಮಾಡಿ ಅಸಿಸ್ಟೆಂಟ್ ನ ಸಾಯಿಸ್ಬಿಡುತ್ತೆ. ಅದನ್ನ ನೋಡಿ ಅಲ್ಲಿರೋರು ಎಲ್ಲರೂ ತುಂಬಾ ಪ್ಯಾನಿಕ್ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಮಿಲಿಟರಿ ಮ್ಯಾನ್ ಹೇಳಿರೋದು ನಿಜಾನೇ, ಇಲ್ಲೊಂದು ಡ್ರಾಗನ್ ತಿರುಗಾಡ್ತೈತೆ, ಆದಷ್ಟು ಬೇಗ ನಮ್ಮ ಪ್ರಾಣಗಳನ್ನ ಉಳಿಸ್ಕೋಬೇಕು ಅಂತ ಎಲ್ಲರೂ ಅವ್ರವ್ರಿಗೆ ಸಿಕ್ಕಿದ ಕಡೆಗೆ ಓಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸ್ವಲ್ಪ ಸರ್ವೈವಲ್ ಬ್ಯಾಚ್, ನಮ್ಮ ಹೀರೋ, ಈ ಕುಕಿಂಗ್ ಮಾಡೋನು, ಹಾಗೆ ರೇಡಿಯೋ ಹುಡುಗಿ, ಹಾಗೆ ನಮ್ಮ ಹೀರೋಯಿನ್ ಆಗಿರೋ ಕ್ಲಾರೋ, ಇವರೆಲ್ಲರೂ ರೆಸ್ಟೋರೆಂಟ್ ಅಲ್ಲಿ ಬಂದು ಬಚ್ಚಿಕೊಂತಾರೆ. ಕುಕ್ ಮಾಡೋನಾದ್ರೆ ತುಂಬಾ ಭಯದಿಂದ ಫಸ್ಟ್ ನೀವು ಡೋರ್ ನ ಕ್ಲೋಸ್ ಮಾಡಿ, ಆ ಕ್ರಿಯೇಚರ್ ಬಂದು ನಮ್ಮನ್ನ ಸಾಯಿಸಾಕ್ಬಿಡುತ್ತೆ ಅಂತ ಒದ್ದಾಡ್ತಾ ಇರ್ತಾನೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ, ಇವ್ರು ಆ ಡ್ರಾಗನ್ ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಈ ರೆಸ್ಟೋರೆಂಟ್ ಆಚೆಗಡೆನೆ ಈ ಡ್ರಾಗನ್ ಇವ್ರಿಗೋಸ್ಕರ ವೈಟ್ ಮಾಡ್ತಾ ಇರುತ್ತೆ. ಬೇಗ ಡೋರ್ ಓಪನ್ ಮಾಡ್ರೋ, ನಾನ್ ನಿಮ್ಮನ್ನ ತಿಂದಾಕಿ ನನ್ನ ಹಸಿವನ್ನ ಕಮ್ಮಿ ಮಾಡ್ಕೊಂತೀನಿ ಅಂತ ಅದು ಆ ಡೋರ್ ನ ಕಿತ್ತಾಕ್ಬಿಡುತ್ತೆ. ಇವ್ರಿಗೆ ಇನ್ನಷ್ಟು ಭಯ ಸ್ಟಾರ್ಟ್ ಆಗೋಗ್ಬಿಟ್ಟು ಒಂದು ಟೇಬಲ್ ಹತ್ರಕ್ಕೆ ಹೋಗಿ ಸೌಂಡ್ ಮಾಡದಿರೋ ಹಾಗೆ ಸೈಲೆಂಟ್ ಆಗಿ ಬಚ್ಚಿಕೊಂತಾರೆ. ಇಲ್ಲಿ ಇವರ ಅದೃಷ್ಟ ಏನಪ್ಪಾ ಅಂದ್ರೆ ಆ ರೆಸ್ಟೋರೆಂಟ್ ಬಾಗ್ಲ ಅನ್ನೋದು ತುಂಬಾ ಚಿಕ್ಕದಾಗಿರುತ್ತೆ, ಆದ್ರೆ ಆ ಡ್ರಾಗನ್ ತುಂಬಾ ದೊಡ್ಡದಾಗಿರೋದ್ರಿಂದ ಅದು ಒಳಗಡೆಗೆ ಬರೋದಕ್ಕೆ ಆಗೋದಿಲ್ಲ. ನೀವು ಅದೃಷ್ಟವಂತರು, ನೀವು ಬದುಕೊಂಡ್ಬಿಟ್ರಿ ಅಂತ ಆಚೆಗಡೆ ಇರೋರ್ನ ಹಿಡ್ಕೊಳ್ಳೋದಕ್ಕೆ ಆ ಡ್ರಾಗನ್ ಹೊರಟೋಗ್ಬಿಡುತ್ತೆ. ಅಮ್ಮಯ್ಯ ನಾವು ಬದುಕೊಂಡ್ಬಿಟ್ವಿ, ಈ ರೆಸ್ಟೋರೆಂಟ್ ಅಲ್ಲಿ ಇದ್ದಿದ್ದಕ್ಕೆ ನಾವ್ ಇವತ್ತಿಗೆ ಸೇಫ್ ಆದ್ವಿ ಅಂತ ಎಲ್ಲರೂ ಸ್ವಲ್ಪ ಸಮಾಧಾನ ಹಾಕ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಅವ್ರ ಹತ್ರ ಇರೋ ಹಂಟರು ಹಿಸ್ಟರಿ ಕ್ಲಾಸ್ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ನಾರ್ಮಲ್ ಆಗಿರೋ ಪ್ರಾಣಿ ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಾರ್ಸ್ ಮೈಥಾಲಜಿಯಲ್ಲಿ ಇದನ್ನ ವೈವನ್ ಅಂತ ಕರಿತೀವಿ. ಆ ಟೈಮಲ್ಲೂ ಕೂಡ ಈ ಡ್ರಾಗನ್ ಪ್ರತಿಯೊಬ್ಬರ ಮೇಲೇನೋ ಅಟ್ಯಾಕ್ ಮಾಡ್ತಿತ್ತು. ಹೀಗೆ ಇದು ಒಂದು ದಿನ ಓಡಿನ್ ಮೇಲೇನೋ ಅಟ್ಯಾಕ್ ಮಾಡಿತ್ತು. ಓಡಿನ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ, ಥಾರ್ ಅವರ ಡ್ಯಾಡಿ ಮೇಲೇನೂ ಕೂಡ ಈ ಡ್ರಾಗನ್ ಅಟ್ಯಾಕ್ ಮಾಡಿತ್ತು. ಆವಾಗ ಓಡಿನ್ಗೆ ತುಂಬಾ ಕೋಪ ಬಂದು ನನ್ ಮೇಲೇನೆ ಅಟ್ಯಾಕ್ ಮಾಡುತ್ತಾ, ಇದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಐಸ್ ಅಲ್ಲಿ ಫ್ರೀಸ್ ಮಾಡಕ್ ಬಿಟ್ಟಿದ್ದ. ಆದ್ರೆ ಇವಾಗ ಜನರು ಮಾಡ್ತಾ ಇರೋ ಒಂದು ಕೆಲಸಗಳಿಗೆ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿ ಆ ಐಸ್ ಕರಗೋದಕ್ಕೆ ಸ್ಟಾರ್ಟ್ ಆಗೈತೆ. ಅದು ಜೈಲಿಂದ ತಪ್ಸ್ಕೊಂಡ್ಬಿಟ್ಟು ಪ್ರತಿಯೊಬ್ಬರನ್ನು ಸಾಯಿಸಾಗ್ಬಿಡ್ತೈತೆ ಅಂತ ಈ ಹಂಟರು ಪ್ರತಿಯೊಬ್ಬರ ಹತ್ರನೂ ಅದರ ಹಿಸ್ಟ್ರಿ ಹೇಳ್ತಿರ್ತಾನೆ. ಅದನ್ನ ಕೇಳಿದ್ಮೇಲೆ ಎಲ್ಲರಿಗೂ ಇನ್ನಷ್ಟು ಭಯ ಸ್ಟಾರ್ಟ್ ಆಗುತ್ತೆ. ಆವಾಗ ಜೇಕು ಈ ಹಂಟರ್ ಹತ್ರ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ನಿಜ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ವೈಕಿಂಗ್ಸ್ ಇದನ್ನ ಕಾಮ್ ಡೌನ್ ಮಾಡ್ಬೇಕು ಅಂದ್ರೆ 4-5 ಜನರನ್ನ ಅದ್ರ ಮುಂದೆನೆ ಹತ್ಯೆ ಮಾಡಿ ಸ್ಯಾಕ್ರಿಫೈಸ್ ಮಾಡ್ತಿದ್ರು. ಇವಾಗ ನಾವು ಅದೇ ಕೆಲಸ ಮಾಡೋಣ ಅಂದ್ರೆ ಆ ಐಡಿಯಾನ ಕೇಳಿ ಪ್ರತಿಯೊಬ್ರು ಇವಾಗ ಸ್ಯಾಕ್ರಿಫೈಸ್ಗೆ ಯಾರು ಒಪ್ಕೊಂತಾರೆ. ಇವಾಗ ಅದು ತುಂಬಾ ಜನರನ್ನ ಸಾಯಿಸಾಕ್ಬಿಡ್ತೈತೆ ಅಂದ್ರೆ ನೀನ್ ನೋಡಿದ್ರೆ ಸ್ಯಾಕ್ರಿಫೈಸ್ ಅಂತ ಅವನ ಐಡಿಯಾನ ಅಲ್ಲೇ ಕ್ಯಾನ್ಸಲ್ ಮಾಡಾಕ್ ಬಿಡ್ತಾರೆ. ಆವಾಗ ಜೇಕು ಹಾಗೆ ಕ್ಲಾರ್ ನಾವ್ ಇಲ್ಲೇ ಇದ್ದು ಅದ್ರ ಬಗ್ಗೆ ಭಜನೆ ಮಾಡ್ತಾ ಇದ್ರೆ ಏನು ಮಾಡೋದಕ್ ಆಗೋದಿಲ್ಲ, ಫಸ್ಟ್ ನಾವು ಶರೀಫ್ ಎಲ್ಲಿದ್ದಾನೆ ಅಂತ ಹುಡ್ಕೋಣ, ಇಲ್ಲ ಅಂದ್ರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಇಂತ ಒಂದು ಡ್ರಾಗನ್ ನಮ್ಮ ಸಿಟಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದೈತೆ ಅಂತ ಇನ್ಫಾರ್ಮ್ ಮಾಡೋದಕ್ಕೆ ಕ್ಲಾರ್ ಆಗಿ ಜೇಕ್ ಇಬ್ರು ಶರೀಫ್ ನ ಹುಡ್ಕೋದಕ್ಕೆ ಕಾರ್ನ ಹಾಕೊಂಡು
ಸ್ಟಾರ್ಟ್ ಆಗ್ತಾರೆ. ಇವರಿಬ್ಬರು ಹೀಗೆ ಒಂದು ದಾರಿಯಲ್ಲಿ ಹೋಗ್ತಾ ಇರುವಾಗ ಇವರ ಮೇಲೇನೆ ಡ್ರ್ಯಾಗನ್ ಹೋಗೋದನ್ನ ನೋಡ್ತಾರೆ. ಆ ಡ್ರ್ಯಾಗನ್ ಪರ್ಟಿಕ್ಯುಲರ್ಲಿ ಒಂದು ಪ್ಲೇಸ್ ಹತ್ರ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ಜೇಕ್ಗೆ ಡೌಟ್ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಅದು ಒಂದು ಪ್ಲೇಸ್ ಹತ್ರ ಪರ್ಟಿಕ್ಯುಲರ್ ಆಗಿ ಲ್ಯಾಂಡ್ ಆಗ್ತೈತೆ ಅಂದ್ರೆ ಅದೇ ಆ ಡ್ರ್ಯಾಗನ್ ನ ಸೀಕ್ರೆಟ್ ಪ್ಲೇಸ್ ಆಗಿರ್ಬೋದು. ನಾವು ಆ ಡ್ರ್ಯಾಗನ್ ನ ಫಾಲೋ ಮಾಡ್ಕೊಂಡು ಹೋಗಿ ಅದರ ಸೀಕ್ರೆಟ್ ಪ್ಲೇಸ್ ಎಲ್ಲೈತೆ ಅಂತ ನಾವು ನೋಟ್ ಮಾಡ್ಕೊಳ್ಳೋಣ ಅಂತ ನಿಧಾನವಾಗಿ ಆ ಡ್ರ್ಯಾಗನ್ ಹೋಗಿರೋ ಕಡೆಗೆ ಅವನ ಕಾರ್ನ ತಿರುಗಿಸ್ತಾನೆ. ಅಂಡ್ ಇನ್ನೊಂದು ಕಡೆ ಈ ಮಿಲಿಟರಿ ಮ್ಯಾನು ಸಿಟಿಯಲ್ಲಿರೋರು ಯಾರು ನನ್ನ ಮಾತು ನಂಬ್ತಿಲ್ಲ, ಅಟ್ಲೀಸ್ಟ್ ಸಿಟಿ ಆಚೆಗಡೆ ಹೋಗಿ ನನಗೆ ಸಹಾಯ ಮಾಡೋರ್ನ ಕರ್ಕೊಂಡ್ ಬರೋಣ ಅಂತ ಇನ್ನೊಂದು ಸಿಟಿಗೆ ಹೋಗ್ತಿರ್ತಾನೆ. ದಾರಿಯಲ್ಲಿ ಹೋಗುವಾಗ ಇವನು ಆ ದಾರಿಯಲ್ಲಿ ಇರೋದನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ದಾರಿ ಫುಲ್ಲು ನಾಶ ಆಗಿರೋ ಕಾರುಗಳು ಟ್ರಕ್ಗಳಿಂದ ಆ ದಾರಿ ಫುಲ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಂಡ್ ಇವಾಗ ಆ ಮುದುಕನ್ಗೆ ಒಂದು ಅರ್ಥ ಆಗುತ್ತೆ, ಅಲ್ಲಿ ಟ್ರಕ್ಸ್ ಕಾರ್ಸ್ ಮಾತ್ರನೇ ಇರ್ತವೆ, ಆದ್ರೆ ಅದರಲ್ಲಿರೋ ಡ್ರೈವರ್ಸ್ ಪ್ಯಾಸೆಂಜರ್ಸ್ ಅಂತ ಯಾರೂ ಕೂಡ ಇರೋದಿಲ್ಲ. ಅಂದ್ರೆ ಆ ಡ್ರ್ಯಾಗನ್ ಟಿಫನ್ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರೋ ಟಿಫನ್ ನ ತಿಂದಂಗೆ ಈ ಕಾರು ಟ್ರಕ್ಗಳ ಡೋರ್ ನ ಕಿತ್ತಾಕಿ ಅದರಲ್ಲಿರೋ ಡ್ರೈವರ್ಸ್ ಪ್ಯಾಸೆಂಜರ್ಸ್ ನ ತಿಂದಾಕ್ಬಿಟ್ಟೈತೆ ಅಂತ ಈ ಮಿಲಿಟರಿ ಮ್ಯಾನ್ ಗೆ ಗೊತ್ತಾಗುತ್ತೆ. ಅವನು ಇವಾಗ ಯೋಚನೆ ಮಾಡ್ತಾನೆ, ನಮ್ಮ ಸಿಟಿಗೆ ಎಂತ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ ಅಂತ. ಮತ್ತೊಂದು ಕಡೆ ಶರೀಫ್ ಟೌನ್ ಒಳಗಡೆಗೆ ಬರ್ತಾನೆ. ಅಲ್ಲಿ ತನ್ನ ಅಸಿಸ್ಟೆಂಟ್ ಯೂಸ್ ಮಾಡಿರೋ ಒಂದು ಮೆಗಾಫೋನ್ ಬ್ಲಡ್ ಅಲ್ಲಿ ಬಿದ್ದಿರೋದನ್ನ ನೋಡಿ ಅಸಿಸ್ಟೆಂಟ್ ಗೆ ಏನಾಯ್ತು ಅಂತ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನೆಲ್ಲಿ ಆ ಹುಡುಗಿ ಕನೆಕ್ಟ್ ಆಗ್ತಾಳೆ. ಆ ಹುಡುಗಿ ಇವಾಗ ಡ್ರ್ಯಾಗನ್ ಹೊಟ್ಟೆಯಲ್ಲಿ ಇದ್ದಾಳೆ ತಾನೆ, ಸತ್ತೋಗ್ಬಿಟ್ಟಿದ್ದಾಳೆ. ಆದ್ರೆ ಇವನು ಹೀಗೆ ಮಾತಾಡ್ತಿರುವಾಗ ಇವನಿಗೆ ಗೊತ್ತಿಲ್ವಲ್ಲ ಒಂದು ಡ್ರ್ಯಾಗನ್ ಪ್ರತಿಯೊಬ್ಬರನ್ನ ಸಾಯಿಸ್ಬಿಡ್ತೈತೆ ಅಂತ. ಇವನು ನಾರ್ಮಲ್ ಆಗಿ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಆವಾಗನು ಅಲ್ಲಿ ಬಚ್ಚಿಕೊಂಡಿರೋ ಹಂಟರು ಬೇರೆಯವರು ಇವನ್ಗೆ ಸಿಗ್ನಲ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಡ್ರ್ಯಾಗನ್ ಐತೆ, ನೀನ್ ಅಷ್ಟೊಂದು ಜೋರಾಗಿ ಕಿರ್ಚಾಡೋದಕ್ಕೆ ಹೋಗ್ಬೇಡ, ಸೈಲೆಂಟ್ ಆಗಿ ಒಳಗಡೆಗೆ ಬಂದ್ಬಿಡು ಅಂತ. ಆದ್ರೆ ಇವರು ತುಂಬಾ ಲೇಟು. ಸರಿಯಾಗಿ ಅದೇ ಟೈಮ್ಗೆ ಡ್ರ್ಯಾಗನ್ ಅಲ್ಲಿಗೆ ಬಂದು ಇವನ್ ಮೇಲೇನು ಕೂಡ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡುತ್ತೆ. ಅಂದ್ರೆ ಇವಾಗ ಈ ಸಿಟಿಯಲ್ಲಿರೋ ಇಬ್ರು ಪೊಲೀಸರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ಕಡೆ ಜೇಕು ಈ ಡ್ರ್ಯಾಗನ್ ಗೆ ಸಂಬಂಧಪಟ್ಟಿರೋ ಒಂದು ಸೀಕ್ರೆಟ್ ಪ್ಲೇಸ್ ನ ಹುಡ್ಕೋದಕ್ಕೆ ಬಂದಿರ್ತಾನಲ್ವಾ, ಅವನ ಹತ್ರ ಇರೋ ಒಂದು ಗನ್ನ ಕ್ಲಾರ್ಗೆ ಕೊಟ್ಬಿಟ್ಟು ನೀನು ಈ ಗನ್ನ ಹಿಡ್ಕೊಂಡು ನಿನ್ ಮೇಲೆ ಏನಾದ್ರೂ ಆ ಡ್ರ್ಯಾಗನ್ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಇದರಿಂದ ಶೂಟ್ ಮಾಡು, ನಾನು ಹೋಗಿ ಆ ಪ್ಲೇಸ್ ನ ನೋಡ್ಕೊಂಡ್ ಬರ್ತೀನಿ ಅಂತ ಜೇಕು ನಿಧಾನವಾಗಿ ಸ್ವಲ್ಪ ದೂರ ಬರ್ತಾನೆ. ಆವಾಗ ಅವನಿಗೆ ಆ ಡ್ರ್ಯಾಗನ್ ವೇಸ್ಟ್ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕ ಮನೆನ ಕಟ್ತೈತೆ ಅಂತ ಅವನು ಅಬ್ಸರ್ವ್ ಮಾಡ್ತಾನೆ. ಅಂಡ್ ಇನ್ನೊಂದು ಕಡೆ ಕ್ಲಾರ್ ಇರ್ತಾಳಲ್ವಾ, ಸರಿಯಾಗಿ ಅದೇ ಟೈಮ್ಗೆ ಡ್ರ್ಯಾಗನ್ ಅಲ್ಲಿಗೆ ಬಂದು ಅದರ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಈ ಕಾರ್ ಇರೋದನ್ನ ನೋಡಿ ಆ ಡ್ರ್ಯಾಗನ್ ಗೆ ತುಂಬಾ ಕೋಪ ಬರುತ್ತೆ. ನನ್ನ ಪ್ಲೇಸ್ ನ ಹುಡ್ಕೋದಕ್ಕೆ ಬಂದಿದ್ದಾರೆ ಅಂತ ಕ್ಲಾರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಕ್ಲಾರ್ ಹತ್ರ ಗನ್ ಇರುತ್ತೆ ಹಾಗೂ ಈ ಕಾರಲ್ಲಿ ಇದ್ರೆ ನಾನ್ ಸೇಫ್ ಅಂತ ಆರಾಮಾಗಿ ಕುತ್ಕೊಂಡ್ಬಿಡ್ತಾಳೆ. ಆದ್ರೆ ಇವಳಿಗೆ ಗೊತ್ತಿಲ್ಲ ಆ ಡ್ರ್ಯಾಗನ್ ಬಿಫೋರ್ ತುಂಬಾ ಕಾರುಗಳ ಡೋರ್ ಕಿತ್ತಾಕ್ಬಿಟ್ಟು ಆ ಟಿಫಿನ್ ಬಾಕ್ಸ್ ಅಲ್ಲಿರೋ ಊಟನ ತಿಂದಾಕ್ಬಿಟ್ಟೈತೆ ಅಂತ. ಅದೇ ರೀತಿ ಈ ಕಾರ್ ಡೋರ್ ನ ಕಿತ್ತಾಕ್ಬಿಟ್ಟು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುವಾಗ ಕ್ಲಾರ್ ತನ್ನ ಹತ್ರ ಇರೋದು ಗನ್ ಇಂದ ಅದನ್ನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿರ್ತಾಳೆ. ಅಂಡ್ ಈ ಗನ್ ಶಬ್ದ ಕೇಳಿ ಜೇಕ್ಗೆ ತುಂಬಾ ಭಯ ಆಗಿ ಕ್ಲಾರ್ಗೆ ಏನಾಯ್ತು ಅಂತ ತುಂಬಾ ಸ್ಪೀಡ್ ಆಗಿ ಓಡ್ಕೊಂಡು ಈ ಪ್ಲೇಸ್ ಹತ್ರ ಬರ್ತಾನೆ. ಅಂಡ್ ಅಷ್ಟೊತ್ತಿಗೆ ಆ ಕಾರಲ್ಲಿ ಕ್ಲಾರ್ ಇರೋದಿಲ್ಲ. ಆ ಹುಡುಗಿನ ಡ್ರ್ಯಾಗನ್ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟೈತೆ ಅಂತ ತುಂಬಾ ಬಾಧೆ ಪಡ್ತಿರ್ತಾನೆ. ಆದ್ರೆ ಇವನ ಅದೃಷ್ಟ ಕ್ಲಾರ್ಗೆ ಏನೂ ಆಗಿರೋದಿಲ್ಲ. ಗನ್ನಿಂದ ಅದರ ಮುಖಕ್ಕೆ ಶೂಟ್ ಮಾಡೋದ್ರಿಂದ ಡ್ರ್ಯಾಗನ್ ಆ ಪ್ಲೇಸ್ ಇಂದ ಹೊರಟೋಗ್ಬಿಡುತ್ತೆ. ಕ್ಲಾರ್ ಇವನ ಹತ್ರಕ್ಕೆ ಬಂದು ಅವನನ್ನ ಹಗ್ ಮಾಡ್ಕೊಂತಾಳೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಗೆ ಆ ಪ್ಲೇಸ್ ಹತ್ರಕ್ಕೆ ಈ ಮಿಲಿಟರಿ ಮ್ಯಾನ್ ಕೂಡ ಬರ್ತಾನೆ. ಅವನು ಇವನ ಹತ್ರ ಆ ಡ್ರ್ಯಾಗನ್ ತುಂಬಾ ಇಂಟೆಲಿಜೆಂಟ್, ನಿಜ ಹೇಳ್ಬೇಕಂದ್ರೆ ರೋಡ್ ಅಲ್ಲಿ ಬಂದಿರೋ ಎಲ್ಲಾ ಕಾರುಗಳನ್ನ ನಾಶ ಮಾಡಕ್ಕೆ ಆ ರೋಡ್ ನ ದಾಟಿ ಯಾರು ಹೋಗ್ಬಾರ್ದು ಅಂತ ರೋಡ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟೈತೆ. ಇವಾಗ ನಮ್ಗಿರೋ ಆಪ್ಷನ್ ಏನಪ್ಪಾ ಅಂದ್ರೆ ಆ ಡ್ರ್ಯಾಗನ್ ನ ಸಾಯಿಸ್ಬೇಕು ಇಲ್ಲ ನಾವು ಸತ್ತೋಗ್ಬಿಡ್ಬೇಕು ಅಂತ ತುಂಬಾ ಧೈರ್ಯದಿಂದ ಆ ಗನ್ ಹಿಡ್ಕೊಂಡು ಒಬ್ಬ ಹಂಟರ್ ಟೈಪ್ ಅಲ್ಲಿ ಇವ್ರ ಹತ್ರ ಮಾತಾಡ್ತಿರ್ತಾನೆ. ಅಂಡ್ ಇನ್ನೊಂದು ಕಡೆ ಈ ರೇಡಿಯೋ ಹುಡುಗಿ ರೆಸ್ಟೋರೆಂಟ್ ಅಲ್ಲಿ ಇದ್ಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ಬೇಕು ಅಂತ ಆ ರೇಡಿಯೋನ ಉಪಯೋಗ ಮಾಡ್ಕೊಂಡು ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿ ಕರೆಂಟ್ ಆಂಟೋನ ಎಲ್ಲ ಕಿತ್ತಾಕ್ಬಿಟ್ಟಿರುತ್ತಲ್ಲ ಆ ಡ್ರ್ಯಾಗನ್, ಇದರಿಂದ ಈ ಹುಡುಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಬೇರೆಯವ್ರಿಗೆ ಕನೆಕ್ಟ್ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೇಡಿಯೋ ಹುಡುಗಿ ಈ ರೇಡಿಯೋ ಕನೆಕ್ಟ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾಳೆ. ಇದರಿಂದ ನನಗೆ ಒಂದು ದೊಡ್ಡ ಆಂಟೋನ ಬೇಕಾಗಿರುತ್ತೆ. ಅದು ಪಕ್ಕದಲ್ಲೇ ಇರೋ ಒಂದು ಸ್ಟೋರ್ ಮೇಲ್ಗಡೆ ಆ ಆಂಟೋನ ಐತೆ, ಅದನ್ನ ಇವಾಗ ಯಾರು ಎತ್ಕೊಂಡ್ ಬರ್ತೀರಾ ಅಂತ ಎಲ್ಲರಿಗೂ ಒಂದು ಕಡೆ ಭಯ. ಅಲ್ಲಿಗೇನಾದ್ರೂ ಹೋದ್ರೆ ಆ ಡ್ರ್ಯಾಗನ್ ನಮ್ಮನ್ನ ಸಾಯಿಸಾಕ್ಬಿಡುತ್ತೆ ಅಂತ. ಹೀಗೆ ಯಾರು ಎತ್ಕೊಂಡ್ ಬರಬೇಕು ಅಂತ ಡಿಸ್ಕಸ್ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಜೇಕ್, ಕ್ಲಾರೋ ಹಾಗೆ ಮಿಲಿಟರಿ ಮ್ಯಾನು ಆ ಪ್ಲೇಸ್ ಹತ್ರ ಬರ್ತಾರೆ. ಅಂಡ್ ಇನ್ನೇನೈತೆ ಈ ರೇಡಿಯೋ ಹುಡುಗಿ ಜೊತೆಗೆ ನಮ್ಮ ಹೀರೋ ಆಂಟೋನ ಎತ್ಕೊಂಡ್ ಬರ್ಬೇಕು ಅಂತ ಆಚೆಗಡೆ ಬರ್ತಾನೆ. ಅಂಡ್ ಮೊದ್ಲು ಇವರು ಪೊಲೀಸ್ ವ್ಯಾನ್ ಹತ್ರ ಬಂದು ಅವ್ರಿಗೆ ಬೇಕಾಗಿರೋ ಎಲ್ಲ ಗನ್ಸ್ ನ ಎತ್ಕೊಂತಾರೆ. ನಂತರ ನಮ್ಮ ಹೀರೋ ರೂಫ್ ಟಾಪ್ ಮೇಲೆಗೆ ಹತ್ತಿ ಆ ಆಂಟೋನನ್ನ ಬಿಚ್ಚಾಕ್ತಾ ಇರ್ತಾನೆ. ಒಂದೊಂದು ಸ್ಕ್ರೂನೆ ಓಪನ್ ಮಾಡ್ತಿರುವಾಗ ಇನ್ನ ಆಲ್ಮೋಸ್ಟ್ ಮುಗೀತು. ಒಂದು ಸ್ಕ್ರೂನ ಓಪನ್ ಮಾಡಿದ್ರೆ ಸಾಕು ಆಂಟೋನ ಇವನ ಕೈಗೆ ಬಂದ್ಬಿಡುತ್ತೆ ಅನ್ನೋ ಒಂದು ಟೈಮ್ಗೆ ಡ್ರ್ಯಾಗನ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಅದನ್ನ ನೋಡಿ ಈ ರೇಡಿಯೋ ಹುಡುಗಿ ಅದನ್ನ ಹೇಗಾದ್ರೂ ಸರಿ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಆ ಹುಡುಗಿ ಹತ್ರ ಇರೋ ಒಂದು ಗನ್ನ ಎತ್ಕೊಂಡು ಆ ಡ್ರ್ಯಾಗನ್ ಗೆ ಶೂಟ್ ಮಾಡ್ತಾಳೆ. ನನ್ನ ಹತ್ರಕ್ಕೆ ಬಾ ಅಂತ. ಅಂಡ್ ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಆ ಡ್ರ್ಯಾಗನ್ ಗೆ
ಡಿಸ್ಟ್ರಾಕ್ಟ್ ಮಾಡೋದ್ರಿಂದ ತಪ್ಸ್ಕೊಂಡ್ಬಿಡ್ತಾನೆ. ಈ ಟೈಮಲ್ಲಿ ಅವನು ಆಂಟೋನನ ಕಿತ್ತು ಆ ಹುಡುಗಿಗೆ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ಗೆ ಡ್ರ್ಯಾಗನ್ ಕಡೆಯಿಂದ ತಪ್ಸ್ಕೊಂಡು ರೆಸ್ಟೋರೆಂಟ್ ಒಳಗಡೆಗೆ ಇಬ್ರು ಓಡೋಗ್ಬಿಡ್ತಾರೆ. ಇಬ್ರು ಸೇಫ್ ಆಗಿ ರೆಸ್ಟೋರೆಂಟ್ ಒಳಗಡೆಗೆ ಬಂದಿದ್ದೆ ಇನ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಆಂಟೋನನ ಸೆಟ್ ಮಾಡಿ ಅಲಾಸ್ಕಾ ಸೆಕ್ಯೂರಿಟಿ ಅವ್ರ ಹತ್ರ ಕನೆಕ್ಟ್ ಆಗ್ತಾರೆ. ಇವ್ರ ಅದೃಷ್ಟ ಚೆನ್ನಾಗಿದ್ದು ಆಂಟೋನ ಕನೆಕ್ಟ್ ಆಗುತ್ತೆ. ಬಟ್ ಹತ್ ಕಡೆಯಿಂದ ಏನ್ ಮಾತಾಡ್ತಿದ್ದಾರೆ ಅಂತ ಇವ್ರಿಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಕೇಳಿಸ್ತಿರೋದಿಲ್ಲ. ಬಟ್ ಇವ್ರು ಮಾತಾಡ್ತಾ ಇರೋದು ಕೇಳಿಸ್ತೈತೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಇಲ್ಲೊಂದು ಡ್ರ್ಯಾಗನ್ ಅಟ್ಯಾಕ್ ಮಾಡ್ತೈತೆ ಅಂತ ಹೇಳೋಣ ಅಂತ ಅನ್ಕೊಂತಾನೆ. ಇಫ್ ಇನ್ ಕೇಸ್ ನಾನೇನಾದ್ರೂ ಈ ಮಾತು ಹೇಳಿದ್ರೆ ಓ ನನ್ನ ಹತ್ರ ಜೋಕ್ ಮಾಡ್ತಾ ಇದೀಯ ಅಂತ ಹತ್ ಕಡೆಯಿಂದ ಪೊಲೀಸರು ಕಟ್ ಮಾಡಾಕ್ ಬಿಡ್ತಾರೆ ಅಂತ ಅರ್ಥ ಮಾಡ್ಕೊಂಡು ಇವನು ಸ್ವಲ್ಪ ಅವನ ಬ್ರೈನ್ ನ ಯೂಸ್ ಮಾಡಿ ಸತ್ತೋಗಿರೋ ಶರೀಫ್ ಇರ್ತಾನಲ್ವಾ ಅವನ ವಾಯ್ಸ್ ನ ಮಿಮಿಕ್ರಿ ಮಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ ದೊಡ್ಡ ಎಕ್ಸ್ಪ್ಲೋಷನ್ ನಡೆದೈತೆ, ಇಲ್ಲಿ ತುಂಬಾ ಜನರು ಸತ್ತೋಗೋ ಸ್ಟೇಜ್ ಅಲ್ಲಿ ಇದಾರೆ, ಬೇಗ ನೀವು ಈ ಪ್ಲೇಸ್ ಹತ್ರ ಬನ್ನಿ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಇವರ ದುರದೃಷ್ಟ ಹತ್ ಕಡೆ ಅವ್ರಿಗೆ ಇವನ ಮಾತು ಕೇಳ್ಸೈತೋ ಇಲ್ವೋ ಅಂತ ಅವರು ಕನ್ಫರ್ಮೇಶನ್ ಕೊಡೋತಷ್ಟಿಗೆ ಇವ್ರಿಗೆ ಕನೆಕ್ಟ್ ಆಗಿರೋ ಒಂದು ಸಿಗ್ನಲ್ ಕಟ್ ಆಗೋಗ್ಬಿಡುತ್ತೆ. ನಮ್ ಕತೆ ಮುಗೀತು, ನಾನ್ ಹೇಳಿರೋ ವಿಷಯ ಅವ್ರಿಗೆ ಗೊತ್ತಾಗೈತೋ ಇಲ್ವೋ ನನಗೆ ಗೊತ್ತಿಲ್ಲ, ಹೀಗೆ ಇದ್ರೆ ನಾವು ಸತ್ತೋಗ್ಬಿಡ್ತೀವಿ, ಅವರು ಬರೋವರೆಗೂ ನಾವ್ ಯಾಕೆ ಸುಮ್ನೆ ಇರ್ಬೇಕು, ಇವಾಗ ಹೇಗಿದ್ರು ಆ ಡ್ರಾಗನ್ ನಮ್ಮನ್ನ ಸಾಯಿಸ್ಬಿಡುತ್ತೆ, ಸತ್ತೋಗೋ ಸ್ಟೇಜ್ ಅಲ್ಲಿ ಇದೀವಿ ತಾನೆ, ನಾವೇ ಒಂದ್ಸಲಿ ಆ ಡ್ರಾಗನ್ ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡೋಣ. ಅಂಡ್ ಎಲ್ಲರೂ ನನ್ ಮಾತ್ ಕೇಳಿ ನಮ್ಮ ಸರ್ವೈವಲ್ ಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ನಾವು ಕಲೆಕ್ಟ್ ಮಾಡಿ ಹಿಡ್ಕೊಳ್ಳೋಣ ಅಂತ ಎಲ್ಲರೂ ಸ್ಪ್ಲಿಟ್ ಆಗಿ ಅವ್ರಿಗೆ ಬೇಕಾಗಿರೋ ಗನ್ಸು, ವೆಪನ್ಸ್, ತಿನ್ನೋದಕ್ಕೆ ತಿಂಡಿ, ಹೀಗೆ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋ ಪ್ರತಿಯೊಂದು ವಸ್ತುನು ಬೇರೆ ಬೇರೆ ಮನೆಗಳಿಗೆ ಹೋಗಿ ಕಲೆಕ್ಟ್ ಮಾಡಿ ರೆಸ್ಟೋರೆಂಟ್ ಒಳಗಡೆ ತರ್ತಿರ್ತಾರೆ. ಅಂಡ್ ಇದೇ ಒಂದು ಟೈಮ್ ಅಲ್ಲಿ ಡ್ರಾಗನ್ ಈ ಕುಕಿಂಗ್ ಮಾಡೋನ್ ಮೇಲೆ ಅದರ ತೋಕೆಯಿಂದ ಅಟ್ಯಾಕ್ ಮಾಡುತ್ತೆ. ಅದನ್ನ ನೋಡಿ ಅಲ್ಲಿರೋರೆಲ್ಲ ಬೇಗ ರಿಯಾಕ್ಟ್ ಆಗಿ ಆ ಡ್ರಾಗನ್ ಅವನ್ನ ತಿಂದಾಕೋದಕ್ಕೂ ಮೊದ್ಲೇ ಅವನನ್ನ ಕಾಪಾಡಿ ಸೇಫ್ ಆಗಿ ರೆಸ್ಟೋರೆಂಟ್ ಒಳಗಡೆಗೆ ಕರ್ಕೊಂಡ್ ಬರ್ತಾರೆ. ಇವರೆಲ್ಲರೂ ರೆಸ್ಟೋರೆಂಟ್ ಒಳಗಡೆ ಬಚ್ಚಿಕೊಂಡಿರೋದನ್ನ ನೋಡಿ ಆ ಡ್ರಾಗನ್ ಏನ್ ಅನ್ಕೊಂತ ಏನೋ ಗೊತ್ತಿಲ್ಲ, ಆ ಪ್ಲೇಸ್ ನ ಬಿಟ್ಟು ಆ ಸೀಕ್ರೆಟ್ ಪ್ಲೇಸ್ ಹತ್ರಕ್ಕೆ ಹಾರಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಡ್ರಾಗನ್ ಅಲ್ಲಿಂದ ಹೊರಟೋಗ್ಬಿಟ್ಟೈತೆ ಅಂತ ಸರ್ವೈವಲ್ಸ್ ಎಲ್ಲರೂ ಸ್ವಲ್ಪ ಪ್ರಶಾಂತವಾಗಿ ನಾವ್ ಇರ್ಬೋದು ಅಂತ ಕ್ಲಾರಾ ಜೇಕ್ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ಆವಾಗ ಜೇಕು ತನ್ನ ಬ್ರದರ್ಗೆ ಒಂದು ಆಕ್ಸಿಡೆಂಟ್ ನಡೆದಿರುತ್ತಲ್ವಾ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಬ್ರದರ್ ಹಾಗೆ ಇವನು ಇಬ್ರು ಟ್ರಕ್ ಡ್ರೈವರ್ಸ್ ಅಂತ ಇವ್ರಿಗೆ ಒಂದು ಡೀಲ್ ಬರೋದ್ರಿಂದ ಒಂದು ಟ್ರಕ್ ನ ಓಡಿಸ್ಕೊಂಡು ಐಸ್ ಬೆಟ್ಟದ ಮೇಲೆ ಹೋಗ್ತಾ ಇರುವಾಗ ಅದು ಸ್ಕಿಡ್ ಆಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತೆ. ಅಲ್ಲಿರೋ ನೀರೆಲ್ಲ ಹೊಡೆದೋಗ್ಬಿಟ್ಟು ಆ ಐಸ್ ನೀರಲ್ಲಿ ಆ ಟ್ರಕ್ ಮುಳುಗೋಗ್ತಾ ಇರುವಾಗ ಇವರಿಗೆ ಸ್ವಲ್ಪ ಗಾಯಗಳಾಗಿರ್ತವೆ. ನಿಜ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಇವನ ಬ್ರದರ್ ಐಸ್ ನೀರ್ ಒಳಗಡೆಗೆ ಮುಳುಗೋಗ್ಬಿಡ್ತಿರ್ತಾನೆ. ಅವನ ಬ್ರದರ್ ನ ಇವನು ಕಾಪಾಡ್ಕೋಬೇಕು ಅಂತ ಅನ್ಕೊಂತಾನೆ. ಆದ್ರೆ ಇವನ ಕೈಗೆ ಗಾಯ ಆಗಿರೋದ್ರಿಂದ ಅವನ ಬ್ರದರ್ ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕಾಗದೆ ಅವನು ಮುಳುಗಿ ಸತ್ತೋಗ್ಬಿಟ್ಟಿರುತ್ತಾನೆ. ಅದರಲ್ಲಿ ಇವನು ಮಾತ್ರನೇ ಬದುಕಿರುತ್ತಾನೆ. ಹೀಗೆ ಇವನು ಆಕ್ಸಿಡೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಇದನ್ನೆಲ್ಲ ಕೇಳಿ ಕ್ಲಾರೋ ಇದ್ರಲ್ಲಿ ನೀನ್ ತಪ್ಪೇನಿಲ್ಲ, ನಿನ್ನ ಸಿಚುವೇಶನ್ ಅಂತದು, ನಿನಗೂನು ಗಾಯಗಳಾಗಿದ್ವಲ್ವಾ, ನಿಜ ಹೇಳ್ಬೇಕಂದ್ರೆ ನೀನು ಅದರಲ್ಲಿ ಸತ್ತೋಗ್ಬಿಡ್ಬೇಕಾಗಿತ್ತು, ನಿನ್ನ ಅದೃಷ್ಟ ಚೆನ್ನಾಗಿತ್ತು, ನಿನ್ನ ಬ್ರದರ್ ಮಾತ್ರನೇ ಸತ್ತೋಗಿದ್ದಾನೆ, ಅದರಲ್ಲಿ ನೀನ್ ಮಾಡಿರೋ ತಪ್ಪೇನಿಲ್ಲ ಅಂತ ಅವನನ್ನ ಸಮಾಧಾನ ಮಾಡ್ತಿರ್ತಾಳೆ. ಅಂಡ್ ಇವಾಗ ನಮ್ಗೆ ಈ ಡ್ರ್ಯಾಗನ್ ಚಿಕ್ಕ ಮನೆ ಕಟ್ತಾ ಇರುತ್ತಲ್ವಾ ಅದರ ಕಡೆ ನೋಡಿಸ್ತಾರೆ. ಇಲ್ಲೇ ಒಂದು ಟ್ವಿಸ್ಟ್, ಆ ಡ್ರ್ಯಾಗನ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡ್ದಂಗೆ ತೋರಿಸ್ತಾರಲ್ವಾ, ಆಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಅವನನ್ನ ಫುಲ್ ನುಂಗಾಕದಂಗೆ ತೋರ್ಸೋದಿಲ್ಲ. ಅವನು ಇವಾಗ ಇಲ್ಲಿ ಬದುಕೆ ಇರ್ತಾನೆ, ಅವನ ಕೈ ಮಾತ್ರನೇ ಕಟ್ಟಾಗಿರುತ್ತೆ, ಹಾಗೆ ಅವನಿಗೆ ತುಂಬಾ ಸಿವಿಯರ್ ಗಾಯಗಳಾಗಿರ್ತವೆ. ಅವನ ಕೈ ಕಟ್ಟಾಗಿರೋದ್ರಿಂದ ಅವನ ಶರ್ಟ್ ನ ತೆಗೆದು ಅವನ ಕೈಗೆ ಕಟ್ಕೊಂತಾನೆ. ಅಂಡ್ ಆವಾಗ ಡೇವಿಡ್ ಆ ಡ್ರ್ಯಾಗನ್ ಗೆ ಸಂಬಂಧಪಟ್ಟಿರೋ 3 ಮೊಟ್ಟೆಗಳಿದಾವೆ ಅಂತ ನೋಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಡ್ರ್ಯಾಗನ್ ಅಲ್ಲಿಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಆ ಡ್ರ್ಯಾಗನ್ ಇವನನ್ನ ಸಾಯಿಸ್ತೀರಾ ಅವನನ್ನ ಎತ್ಕೊಂಡ್ ಬಂದು ನಮ್ಮವರೆಲ್ಲರೂ ಬಚ್ಚಿಕೊಂಡಿರ್ತಾರಲ್ಲ ಒಂದು ರೆಸ್ಟೋರೆಂಟ್, ಆ ರೆಸ್ಟೋರೆಂಟ್ ಮುಂದೆ ಬಿಡುತ್ತೆ. ಅವನನ್ನ ಸಾಯಿಸ್ತೀರಾ ಯಾಕೆ ಬಿಟ್ಟಾಕೈತೆ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಇಲ್ಲೇ ಒಂದು ಲಾಜಿಕ್ ಐತೆ. ಈ ಡ್ರ್ಯಾಗನ್ ಲಾಜಿಕ್ ಏನಪ್ಪಾ ಅಂದ್ರೆ ಈ ಡೇವಿಡ್ ನ ಅದು ಎರೆಹುಳು ತರ ಯೂಸ್ ಮಾಡ್ಕೊಂಡೈತೆ, ಅಂದ್ರೆ ಟ್ರಾಪ್ ತರ ಯೂಸ್ ಮಾಡ್ಕೊಂಡೈತೆ. ಈ ಡೇವಿಡ್ ನ ಕಾಪಾಡೋದಕ್ಕೆ ಯಾರಾದ್ರೂ ಆಚೆಗಡೆ ಬಂದ್ರೆ ಆವಾಗ ಈ ಡ್ರ್ಯಾಗನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಡೋಣ ಅಂತ ಇದು ಆಚೆಗಡೆ ವೈಟ್ ಮಾಡ್ತಾ ಇರುತ್ತೆ. ಇಲ್ಲಿ ನರಕ ಯಾರಿಗಪ್ಪ ಅಂದ್ರೆ ಡೇವಿಡ್ಗೆ. ಅವನಿಗೆ ಇವಾಗ ಬಾಡಿ ಫುಲ್ ಗಾಯಗಳಾಗಿರ್ತವೆ, ರೋಡ್ ಅಲ್ಲಿ ಒದ್ದಾಡ್ತಿರ್ತಾನೆ. ಆದ್ರೆ ಯಾರೂನು ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ಆಚೆಗಡೆ ಬರೋದಿಲ್ಲ. ಅದು ಟ್ರಾಪ್ ಅಂತ ಎಲ್ಲಾರ್ಗು ಗೊತ್ತು. ಟ್ರಾಪ್ ಅಂತ ಗೊತ್ತಾಗಿನೂ ಆ ಡ್ರ್ಯಾಗನ್ ಹತ್ರ ಹೋಗಿ ಯಾರು ಸತ್ತೋಗುದು ಅಂತ ಯಾರೂನು ಅವನನ್ನ ಕಾಪಾಡೋದಕ್ಕೆ ಮುಂದಕ್ಕೆ ಬರೋದಿಲ್ಲ. ಆವಾಗ ನಮ್ಮ ಹೀರೋ ನನಗೆ ಮಾನವತ್ವ ಐತೆ, ಅವನು ಆ ತರ ಒದ್ದಾಡ್ತಾ ಇದ್ರೆ ನಾನು ಸುಮ್ನೆ ನೋಡ್ಕೊಂಡು ಇರೋದಕ್ಕಾಗಲ್ಲ ಅಂತ ನಾನ್ ಕಾಪಾಡೋದಕ್ಕೆ ಹೋಗ್ತೀನಿ ಅಂತ ಆಚೆಗಡೆ ಬರ್ತಾನೆ. ಆವಾಗ ಮಿಲಿಟರಿ ಮ್ಯಾನು ಹಾಗೆ ಈ ರೇಡಿಯೋ ಹುಡುಗಿ ನೀನ್ ಹೋಗು ಜಾಕ್, ನಾವು ಆ ಡ್ರ್ಯಾಗನ್ ಗೆ ಶೂಟ್ ಮಾಡಿ ನಿನ್ಗೆ ಸ್ವಲ್ಪ ಟೈಮ್ ಕೊಡ್ತೀವಿ, ಆ ಟೈಮಲ್ಲಿ ನೀನು ಅವನ್ನ ಕಾಪಾಡಿ ಎತ್ಕೊಂಡ್ ಬಾ ಅಂತ ಇವನ ಆಚೆ ಕಡೆ ಹೋಗ್ತಾನೆ. ಡೇವಿಡ್ ನ ಕಾಪಾಡಿ ಎತ್ಕೊಂಡ್ ಬರ್ತಾ ಇರುವಾಗ ಇವ್ರು ಎಷ್ಟೇ ಶೂಟ್ ಮಾಡಿದ್ರು ಆ ಡ್ರ್ಯಾಗನ್ ಗೆ ಆ ಬುಲೆಟ್ಸ್ ಅನ್ನೋದು ಮಸ್ಕಿಟೋ ಟೈಪ್ ಅಲ್ಲಿ ಬೀಳ್ತಿರ್ತವೆ. ಇದರಿಂದ ಆ ಡ್ರ್ಯಾಗನ್ ಲಾಸ್ಟ್ ಗೆ ಡೇವಿಡ್ ಹಾಗೆ ಜೇಕ್ ನ ಹಿಡ್ಕೊಂಡು ಸಾಯಿಸ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಸರಿಯಾಗಿ ಅದೇ ಟೈಮ್ಗೆ ಈ ಕುಕ್ ಮಾಡೋವನ ಆಚೆಗಡೆ ಬಂದು ಅವರಿಬ್ಬರನ್ನು ಕಾಪಾಡೋದಕ್ಕೋಸ್ಕರ ಏ ಡ್ರ್ಯಾಗನ್ ನಾನ್ ಇಲ್ಲಿದ್ದೀನಿ ನನ್ನನ್ನ ತಿನ್ನು ಅಂತ ಅವನ ಪ್ರಾಣನ ತ್ಯಾಗ ಮಾಡುತ್ತೆ.
ಜೇಕೋ ಹಾಗೆ ಡೇವಿಡ್ ನ ಕಾಪಾಡೋದಕ್ಕೆ ಹೋಗಿ ಈ ಕುಕ್ ಸತ್ತೋಗ್ಬಿಟ್ನಲ್ಲ ಅಂತ ಎಲ್ಲರೂ ರೆಸ್ಟೋರೆಂಟ್ ಒಳಗಡೆ ಕುತ್ಕೊಂಡು ತುಂಬಾ ಬಾಧೆ ಪಡ್ತಿರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಇವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಅದು ಒಂದು ಹೆಲಿಕಾಪ್ಟರ್ ಸೌಂಡ್. ನಮ್ಮ ಹೀರೋ ರೇಡಿಯೋ ಮುಖಾಂತರ ಇನ್ಫಾರ್ಮ್ ಮಾಡಿರ್ತಾನಲ್ವಾ, ಅದು ಅವ್ರಿಗೆ ಅರ್ಥ ಆಗಿ ಇವ್ರನ್ನ ಕಾಪಾಡೋದಕ್ಕಂತ ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಈ ಹೆಲಿಕಾಪ್ಟರ್ ಸೌಂಡ್ ಅನ್ನೋದು ಇವ್ರಿಗೆ ಮಾತ್ರ ಕೇಳಿಸ್ತೀರಾ, ಆ ಡ್ರ್ಯಾಗನ್ಗೂ ಕೂಡ ಕೇಳಿಸಿರುತ್ತೆ. ಅದು ಆ ಪ್ಲೇಸ್ ಇಂದ ಹೋದಂಗೆ ಹೋಗಿ ಈ ಹೆಲಿಕಾಪ್ಟರ್ ಶಬ್ದಕ್ಕೆ ಮತ್ತೆ ರಿಟರ್ನ್ ಬಂದು ಆ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡಿ ಕ್ರಾಶ್ ಮಾಡಾಕುತ್ತೆ. ಇನ್ನೊಂದು ರೆಸ್ಕ್ಯೂ ಟೀಮ್ ನಮ್ಮನ್ನ ಕಾಪಾಡೋದಕ್ಕೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕು ಅಂತ ಎಲ್ಲರೂ ಥಿಂಕ್ ಮಾಡ್ತಿದ್ರೆ ಅಂಡ್ ಇನ್ನೊಂದು ಕಡೆ ಡೇವಿಡ್ ಪರಿಸ್ಥಿತಿ ಅನ್ನೋದು ತುಂಬಾ ಹದಗೆಟ್ಟಿರುತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಅವನು ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಆ ಡ್ರ್ಯಾಗನ್ ಮನೆ ಹತ್ರ ಇದ್ದೆ. ಆ ಮನೆಯಲ್ಲಿ 3 ಮೊಟ್ಟೆಗಳಿದಾವೆ. ಆ ಡ್ರ್ಯಾಗನ್ ಮೊಟ್ಟೆಗಳಿದಾವೆ ಅಂತ ಹೇಳಿ ಅವನ ಹಾಗೆ ಸತ್ತೋಗ್ಬಿಡ್ತಾನೆ. ಡೇವಿಡ್ ಸತ್ತೋದ್ರೂ ಕೂಡ ಇವ್ರಿಗೆ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಆ ಮಾತು ಕೇಳಿದ್ದೆ ಜೇಕ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಐಡಿಯಾ ಬರುತ್ತೆ. ಆ ಮೊಟ್ಟೆಗಳಲ್ಲಿ ಇದಾವೆ ಅಂದ್ರೆ ಆ ಡ್ರ್ಯಾಗನ್ ಅದ್ರಗೋಸ್ಕರ ಅಲ್ಲಿಗೆ ಬಂದೇ ಬರುತ್ತೆ. ಹೇಗಾದ್ರೂ ಸರಿ ನಾವು ಅಲ್ಲಿಗೆ ಹೋಗಿ ಆ ಮೊಟ್ಟೆಗಳು ಹಾಗೆ ಆ ಡ್ರ್ಯಾಗನ್ ನ ಸಾಯಿಸ್ಬಿಡ್ಬೇಕು. ಆ ಮೊಟ್ಟೆಗಳಿಂದ ಡ್ರ್ಯಾಗನ್ಸ್ ಆಚೆಗಡೆ ಬಂದ್ರೆ ಇನ್ನ ಎಷ್ಟು ಜನರನ್ನ ಸಾಯಿಸ್ಬಿಡ್ತಾವು ಅಂತ ಆ ರೆಸ್ಟೋರೆಂಟ್ ಅಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಗನ್ ಕೊಟ್ಟು ಅವ್ರನ್ನ ಆ ಡ್ರ್ಯಾಗನ್ ಸೀಕ್ರೆಟ್ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ನಮ್ಮ ಹೀರೋಗೆ ಈ ಸೀಕ್ರೆಟ್ ಪ್ಲೇಸ್ ಬಗ್ಗೆ ಮೊದ್ಲೇ ಗೊತ್ತಿರುತ್ತಲ್ವಾ, ಈಸಿಯಾಗಿ ಆ ಪ್ಲೇಸ್ ಹತ್ರ ಕರ್ಕೊಂಡ್ ಬರ್ತಾನೆ. ಎಲ್ಲರೂ ಗನ್ಸ್ ನೀಡ್ಕೊಂಡು ಆ ಪ್ಲೇಸ್ ಹತ್ರ ಬಂದಾಗ ಆ ಕಸದಲ್ಲಿ ಒಂದು ಜನರೇಟರ್ ಕಾಣಿಸುತ್ತೆ. ಆವಾಗ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ. ಆ ಜನರೇಟರ್ ಇಂದ ಬರೋ ಒಂದು ಕರೆಂಟ್ ನ ಯೂಸ್ ಮಾಡ್ಕೊಂಡ್ರೆ ಆ ಮೊಟ್ಟೆಗಳು ಹಾಗೆ ಆ ಡ್ರ್ಯಾಗನ್ ನ ಈಸಿಯಾಗಿ ಸುಟ್ಟು ಬೂದಿ ಮಾಡ್ಬಿಡ್ಬೋದು ಅಂತ ಈ ರೇಡಿಯೋ ಹುಡುಗಿ ಇರ್ತಾಳಲ್ವಾ, ಈ ಹುಡುಗಿಗೆ ಆ ಮೊಟ್ಟೆ ಹಾಗೆ ಆ ಡ್ರ್ಯಾಗನ್ ಗೆ ಕರೆಂಟ್ ನ ಯಾವ ತರ ಪಾಸ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇರುತ್ತೆ. ನನ್ನನ್ನ ಎಲ್ಲರೂ ಕವರ್ ಮಾಡಿ ನಾನು ಅದಕ್ಕೆ ಟ್ರಾಪ್ ಸೆಟ್ ಮಾಡ್ತೀನಿ ಅಂತ ಎಲ್ಲಾ ವೈರ್ಗಳು ಆ ಜನರೇಟರ್ ಗೆ ಕನೆಕ್ಟ್ ಮಾಡಿ ಹಾಗೆ ಅದರ ಮೊಟ್ಟೆಗೆ ಕನೆಕ್ಟ್ ಮಾಡ್ತಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಯಾವಾಗ್ಲೂ ನಾವು ಅನ್ಕೊಂಡಿರೋದು ನಡೆಯೋದಿಲ್ವಲ್ಲ, ನಾವ್ ಅನ್ಕೊಂಡಿರೋದೊಂದು ನಡೆಯೋದೊಂದು. ಲಾಸ್ಟ್ ಅಲ್ಲಿ ಈ ಅಂಟರು ಆ ಜನರೇಟರ್ ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಿರುವಾಗ ಟೈಮ್ಗೆ ಆ ಪ್ಲೇಸ್ ಹತ್ರ ಡ್ರ್ಯಾಗನ್ ಬಂದು ನಿಂತ್ಕೊಳ್ಳುತ್ತೆ. ಈ ಜನರೇಟರ್ ಆನ್ ಆಗೋದಿಲ್ಲ. ಇವರ ಪ್ಲಾನ್ ಮತ್ತೆ ಫೇಲ್ ಆಗುತ್ತೆ. ಆ ಡ್ರ್ಯಾಗನ್ ಹಂಟರ್ ಮೇಲೆ ಅಟ್ಯಾಕ್ ಮಾಡಿ ಒಂದೇ ಹೆಡ್ಗೆ ಅವನನ್ನ ಸಾಯಿಸ್ಬಿಡುತ್ತೆ. ಅಂಡ್ ಎಲ್ಲರೂ ಒಂದೇ ಸತಿ ಆ ಡ್ರ್ಯಾಗನ್ ಮೇಲೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದ್ರಿಂದ ಆ ಡ್ರ್ಯಾಗನ್ ಆ ಪ್ಲೇಸ್ ಇಂದ ಹೊರಟೋಗ್ಬಿಡುತ್ತೆ. ಇನ್ನೊಂದು ಕಡೆ ಈ ಮಿಲಿಟರಿ ಮ್ಯಾನ್ಗೆ ನನ್ ಫ್ರೆಂಡ್ ನ ಸಾಯಿಸ್ಬಿಡ್ತಿ ಅಂತ ತುಂಬಾ ಕೋಪ ಬಂದು ಮೊಟ್ಟೆನ ಶೂಟ್ ಮಾಡಿ ಮೊಟ್ಟೆನ ಸರ್ವನಾಶ ಮಾಡಕ್ ಬಿಡೋಣ ಅಂತ ಹತ್ತರಕ್ಕೆ ಹೋಗ್ತಿರ್ತಾನೆ. ಅದನ್ನ ನೋಡಿ ಜೇಕೋ, ನೀವ್ ಆತರ ಮಾಡೋದಕ್ಕೆ ಹೋಗ್ಬೇಡಿ, ಆ ಮೊಟ್ಟೆಗಳನ್ನ ನಾವು ನಾಶ ಮಾಡಾಕಿದ್ರೆ ಆ ಡ್ರ್ಯಾಗನ್ಗೆ ಇನ್ನಷ್ಟು ಕೋಪ ಬರುತ್ತೆ, ಆವಾಗ ಅದು ಏನ್ ಮಾಡುತ್ತೆ ಅಂತ ನಮ್ಗೂನು ಗೊತ್ತಿಲ್ಲ ಅಂತ ಹೇಳಿ ಇವನು ಇನ್ನೊಂದು ಪ್ಲಾನ್ ನ ಹಾಕ್ತಾನೆ. ಅಲ್ಲಿರೋ ಮೊಟ್ಟೆಗಳನ್ನ ಎತ್ಕೊಂಡು ಆ ಮೊಟ್ಟೆನ ಟ್ರಾಪ್ ತರ ಯೂಸ್ ಮಾಡಿ ಆ ಡ್ರ್ಯಾಗನ್ ನ ಸಾಯಿಸ್ಬಿಡ್ಬೇಕು ಅಂತ ಅಲ್ಲಿ ಬದುಕಿರೋ ಸರ್ವೈವಲ್ಸ್ ನ ಹಾಕೊಂಡು ಇವನು ಕಾರ್ ಅಲ್ಲಿ ಬರ್ತಿರ್ತಾನೆ. ಅಂಡ್ ರೋಡ್ ಮಧ್ಯದಲ್ಲೇ ಇವ್ರಿಗೊಂದು ಟ್ರಕ್ ಕಾಣಿಸುತ್ತೆ. ಅದೊಂದು ಬ್ರಾಂಡ್ ನ್ಯೂ ಟ್ರಕ್. ಅವನ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದಾಗೆ ಗೊತ್ತಾಗುತ್ತೆ ಇವನು ಇನ್ಸೂರೆನ್ಸ್ ಗೆ ಅಪ್ಲೈ ಮಾಡಿರ್ತಾನಲ್ವಾ, ಅದ್ರಲ್ಲಿ ಇವನ ಟ್ರಕ್ ಗೆ ರೀಪ್ಲೇಸ್ ಆಗಿ ಇದೇ ಟ್ರಕ್ ಬಂದಿರುತ್ತೆ. ಇಲ್ಲಿ ಇವನ ದುರದೃಷ್ಟ ನೋಡಿ, ಇವನ್ಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಿ ಅದಕ್ಕೆ ರೀಪ್ಲೇಸ್ ಆಗಿ ಒಂದು ಟ್ರಕ್ ಬಂದಿರುತ್ತೆ. ಆ ಟ್ರಕ್ ನ ಓಡಿಸಿ ಎಂಜಾಯ್ ಮಾಡೋ ಟೈಮೇ ಇವಾಗ ಇವನ ಹತ್ರ ಇರೋದಿಲ್ಲ. ಜೇಕ್ಗೆ ಇನ್ನೊಂದು ಐಡಿಯಾ ಬರುತ್ತೆ. ನಾನು ಈ ಟ್ರಕ್ ನ ಯೂಸ್ ಮಾಡ್ಕೊಂಡು ಆ ಡ್ರ್ಯಾಗನ್ ನ ನನ್ ಕಡೆ ಅಟ್ರಾಕ್ಟ್ ಮಾಡಿ ಆ ಡ್ರ್ಯಾಗನ್ ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ. ಇದರಿಂದ ಅವನು ಅದ್ರೊಳಗಡೆಗೆ ಹೋಗ್ತಿರುವಾಗ ಕ್ಲಾರ್ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ನೀನ್ ನನ್ ಜೊತೆ ಬರೋದು ಬೇಡ. ಲಾಸ್ಟ್ ಟೈಮ್ ಇಂತ ಒಂದು ಟ್ರಕ್ ನ ನಾನು ಡ್ರೈವಿಂಗ್ ಮಾಡ್ತಿರುವಾಗ ನನ್ನ ಬ್ರದರ್ ನ ಕಳ್ಕೊಂಡೆ. ಇವಾಗ ನಾನು ನಿನ್ನನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ ಅವ್ರನ್ನೆಲ್ಲಾರನು ಅಲ್ಲಿಂದ ಕಳ್ಸ್ಬಿಡ್ತಾನೆ. ನಂತರ ಇವನು ಟೈಮ್ ವೇಸ್ಟ್ ಮಾಡ್ದೆ ಆ ಡ್ರ್ಯಾಗನ್ ಮೊಟ್ಟೆನ ಟ್ರಕ್ ಒಳಗಡೆ ಹಿಡ್ಕೊಂಡು ತುಂಬಾ ಜೋರಾಗಿ ಕಂಟಿನ್ಯೂಸ್ ಆಗಿ ಹಾರನ್ನ ಹೊಡಿತಿರ್ತಾನೆ. ಇವನಿಗೆ ಆ ಹೈವೇಯಲ್ಲಿ ಹಾರನ್ ನೋಡ್ಕೊಂಡು ಹೋಗ್ತಾ ಇರುವಾಗ ಇವನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ಹಾರನ್ ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಆ ಡ್ರ್ಯಾಗನ್ ಇವನ ಹತ್ರಕ್ಕೆ ಬರ್ತಿರುತ್ತೆ. ಇವನು ತುಂಬಾ ಸ್ಪೀಡ್ ಅಲ್ಲಿ ಆ ಟ್ರಕ್ ನ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಇನ್ನೊಂದು ಕಡೆ ಈ ಡ್ರ್ಯಾಗನ್ ನನ್ ಮೊಟ್ಟೆಗಳನ್ನ ನನಗೆ ಕೊಟ್ಬಿಡು ಅಂತ ಇವನನ್ನ ಚೇಸ್ ಮಾಡ್ತಾ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಇವನು ತುಂಬಾ ಸ್ಪೀಡ್ ಆಗಿ ಮಾತ್ರನೇ ಹೋಗ್ತಿರೋದಿಲ್ಲ. ಮಧ್ಯ ಮಧ್ಯದಲ್ಲಿ ಬ್ರೇಕ್ ಹಾಕಿ ಆ ಡ್ರ್ಯಾಗನ್ ಅದಕ್ಕೆ ಗುದ್ಕೊಳ್ಳೋ ತರ ಮಾಡಿ ಅದಕ್ಕೆ ನಾನಾ ರೀತಿ ಕಷ್ಟ ಕೊಟ್ಟು ಆ ಟ್ರಕ್ ನ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಇದರಿಂದ ಡ್ರ್ಯಾಗನ್ ಗೆ ತುಂಬಾ ಕೋಪ ಬಂದು ನನ್ ಮೊಟ್ಟೆಗಳು ಕೊಡ್ತೀಯಾ ಇಲ್ವಾ ಅಂತ ಅದು ಆ ಟ್ರಕ್ ಫ್ರಂಟ್ ಪೊಸಿಷನ್ ಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಮುಂದೆಗಡೆ ಒಂದು ದೊಡ್ಡ ಗುಣಿ ಕಾಣಿಸುತ್ತೆ. ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಜೇಕೋ ಆ ಸ್ಟೀರಿಂಗ್ ಹಾಗೆ ಇಟ್ಟು ತುಂಬಾ ಸ್ಪೀಡ್ ಅಲ್ಲಿ ಹೋಗಿ ಇವನ್ ಮಾತ್ರ ಜಸ್ಟ್ ಮಿಸ್ ಅಲ್ಲಿ ಕೆಳಗಡೆಗೆ ಧುಮುಕ್ ಬಿಡ್ತಾನೆ. ಆದ್ರೆ ಆ ಡ್ರ್ಯಾಗನ್ ಮೊಟ್ಟೆನ ಎತ್ಕೊಳ್ಳೋದಕ್ಕೆ ಹೋಗಿ ಆ ಟ್ರಕ್ ಗೆ ಅಟ್ಯಾಚ್ ಆಗೇ ಇರುತ್ತೆ. ಟ್ರಕ್ ಹಾಗೆ ಅದರ ಜೊತೆಗೆ ಡ್ರ್ಯಾಗನ್ ತುಂಬಾ ಮೇಲೆಯಿಂದ ಕೆಳಗಡೆಗೆ ಬಿದ್ದು ಆ ಟ್ರಕ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅದರ ಜೊತೆಗೆ ಡ್ರ್ಯಾಗನ್ ಅದರಲ್ಲಿರೋ ಮೊಟ್ಟೆಗಳು ಎಲ್ಲಾನು ಸುಟ್ಟು ಬೂದಿ ಆಗೋಗ್ಬಿಡ್ತವೆ. ಅಲ್ಲೊಂದು ದೊಡ್ಡ ಎಕ್ಸ್ಪ್ಲೋಷನ್ ಕ್ರಿಯೇಟ್ ಆಗಿ ತುಂಬಾ ಹೊಗೆ ಅನ್ನೋದು ಆಕಾಶಕ್ಕೆ ಹೋಗ್ತಾ ಇರುತ್ತೆ. ಈ ಟ್ರಕ್ ಎಕ್ಸ್ಪ್ಲೋಷನ್ ಶಬ್ದ ಅನ್ನೋದು ಈ ರೆಸ್ಟೋರೆಂಟ್ ಅಲ್ಲಿರೋ ಇವ್ರಿಗೂ ಕೂಡ ಕೇಳಿಸುತ್ತೆ. ರೆಸ್ಟೋರೆಂಟ್ ಅಲ್ಲಿರೋ ಕ್ಲಾರೋ ಹಾಗೆ ಈ ಮಿಲಿಟರಿ ಮ್ಯಾನು ಎಲ್ಲಾರು ಕೂಡ ನಮ್ಮ ಹೀರೋ ಇವಾಗ ಬದುಕಿದಾನ ಇಲ್ಲ ಸತ್ತೋಗ್ಬಿಟ್ಟಿದಾನ ಅಂತ ಇವರು ಆಲೋಚನೆ ಮಾಡ್ಕೊಂಡು ಅವನಿಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಬಾಡಿಗೆ ಏನು ಸ್ವಲ್ಪ ಗಾಯನೂ ಆಗದೆ ನಿಧಾನವಾಗಿ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡ್ ಬಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು ಅಂತ
ಹೇಳ್ತಾನೆ. ಆ ಮಾತು ಕೇಳಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಕ್ಲಾರಾ ಅವನನ್ನ ಹೋಗಿ ಹಗ್ ಮಾಡ್ಕೊಂತಾಳೆ. ಅಂಡ್ ಆವಾಗ ನಮ್ಮ ಹೀರೋ ಇನ್ಸೂರೆನ್ಸ್ ಗೆ ಬದಲಾಗಿ ನನಗೆ ಒಂದು ಟ್ರಕ್ ಸಿಕ್ಕಿತ್ತು, ಬಟ್ ಇವಾಗ ಅದು ಸ್ಮ್ಯಾಶ್ ಆಗೋಗ್ಬಿಟ್ಟೈತೆ, ಆದ್ರೂ ಪರವಾಗಿಲ್ಲ, ನನಗೆ ಈ ಸಿಟಿ ತುಂಬಾ ಇಷ್ಟ ಆಯ್ತು, ನಾನು ಇದೇ ಪ್ಲೇಸ್ ಅಲ್ಲಿ ಇರ್ತೀನಿ ಅಂತ ರೊಮ್ಯಾಂಟಿಕ್ ಆಗಿ ಕ್ಲಾರ್ ಕಡೆ ನೋಡಿ ಇಂಡೈರೆಕ್ಟ್ ಆಗಿ ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಅಂಡ್ ನಮ್ಮ ಹೀರೋ ಡಿಪ್ರೆಷನ್ ಅಲ್ಲಿ ಇರ್ತಾನಲ್ವಾ, ಅವನ ಬ್ರದರು ಸತ್ತೋಗ್ಬಿಟ್ಟಿದ್ದಾನೆ, ನನ್ನಿಂದಾನೇ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಆ ಡಿಪ್ರೆಷನ್ ಇಂದ ಆಚೆಗಡೆ ಬರ್ತಾನೆ. ಈ ಸಿಟಿಯಲ್ಲಿ ಅವನಿಗೊಂದು ಫ್ಯಾಮಿಲಿ ಸಿಗುತ್ತೆ. ಅಂಡ್ ಈ ನಾರ್ಸ್ ಮೈಥಾಲಜಿಯಿಂದ ಹುಟ್ಕೊಂಡಿರೋ ಒಂದು ಡ್ರಾಗನ್ ಲಾಸ್ಟ್ ಗೆ ಅದನ್ನು ಕೂಡ ಸತ್ತೋಗ್ಬಿಡುತ್ತೆ. ಇವಾಗ ಈ ಸಿಟಿ ಸೇಫ್ ಅಂತ ಹೇಳಿ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೂವಿ ಸ್ಟೋರಿ ಇಷ್ಟ ಆಯ್ತು. VFX ಅನ್ನೋದು ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ, ಬಟ್ ಸ್ಟೋರಿ ಚೆನ್ನಾಗೈತಲ್ವಾ, ಅದಕ್ಕೆ ಈ ಮೂವಿನ ಎಕ್ಸ್ಪ್ಲೇನ್ ಮಾಡಿದೆ. ಲೋ ಬಜೆಟ್ ಮೂವಿ ಅನ್ಕೊಂತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂಡ್ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಯಾರ್ಯಾರಿಗೆ ಈ ಮೂವಿ ಇಷ್ಟ ಆಗೈತೋ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೇನೈತೆ ಯಾವಾಗ್ಲೂ ಹೇಳೋದೆ, ಯಾರಾದ್ರೂ ಹೊಸ ವ್ಯೂವರ್ಸ್ ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಡನ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.